ನನ್ನ ವಿದ್ಯಗಳಾದ ಬೃಹಸ್ಪತಿಯರು ಶೂಲದ ಮಡೆಯಲ್ಲಿ ನಿಂತು ನನ್ನನ್ನೇ ಜ್ಞಾನಿಸ್ತಿರುವಲ್ಲ. ಏನು ಮಾಡಲಿ, ಏನು ಮಾಡಲಿ? ಇರಲಿ, ಈ ಕಾಡಿನಲ್ಲಿ ಮಲಗಿರುವ ಬಾಲಕರನ್ನು ಎಚ್ಚರಗೊಳಿಸಿ ಪಟ್ಟಣಕ್ಕೆ ಸೇರಿಸಿ ನನ್ನ ವಿದ್ಯೆಗಳ ಪ್ರಾಣದಾನ ಮಾಡಲು ನನಗಿದೇ ತಕ್ಕ ಸಮಯ, ನನಗಿದೇ ಒಳ್ಳೆ ಸಮಯ. ನಾನೀಗಲೇ ಹೊಡೆಯುವನು. ಕಲಿಮಯೇ ಕುಮಾರ, ನಿನಗೆ ಮಂಗಳವಾಗಲಿ. ಮಂತ್ರೇಂದ್ರ, ಮಹಾಪ್ರಭು, ನಮ್ಮ ಮಕ್ಕಳ ಶಿರಸ್ಸನ್ನು ಆ ಬಡ ಬ್ರಾಹ್ಮಣನ ಕೈಯಲ್ಲಿ ನೋಡಿದವಲ್ಲ, ಅದು ಅಲ್ಲದೆ ಬಹಳ ದುಃಖವನ್ನಲ್ಲ ಪಟ್ಟವಲ್ಲ. ಪ್ರಭು, ಆ ಭಗವಂತನ ಇಚ್ಛೆ ಇರಬಹುದು. ಕುಮಾರ, ಇಷ್ಟು ತಡವಾಗಿ ಬರಲು ಕಾರಣವೇನು? ತಂದೆ ಕುದುರೆ ಸರಿಯನ್ನು ಮಾಡಿ ಬಹಳ ಆಯಾಸ ಆಗಿದ್ದರಿಂದ ಆ ವನದಲ್ಲಿ ರುಚಿ ರುಚಿಯಾದ ಹಣ್ಣುಗಳನ್ನು ಬಿತ್ತು ತಿಂದು ಆ ಸರೋವರದಲ್ಲಿ ಜಲಪಾನವನ್ನು ಮಾಡಿ ಅಲ್ಲಿಯೇ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆದು ಆನಂತರ ಪಟ್ಟಣಕ್ಕೆ ಬಂದು ತಂದೆ. ಆ ವಿಚಾರ ಆಗಿರಲಿ. ಮಂತ್ರೇಂದ್ರ, ಮಹಾಪ್ರಭು, ಅವರು ನಮ್ಮ ವಿದ್ಯಾಗುರುಗಳೇ ಇರಬಹುದು. ಅವರನ್ನು ಶುಲ್ಕಗರಂತೆ ತಡೆದು ಅರಮನೆಗೆ ಕರೆದರಂತರಾಗಿ ಆಗಬಹುದು ಪ್ರಭು. ಯಾರಲ್ಲಿ ನಮ್ಮ ವಿದ್ಯಾಗುರುಗಳನ್ನು ಶೂಲಕ್ಕೆ ಹಾಕದಂತೆ ತಡೆದು ನಮ್ಮ ಆಸ್ಥಾನಿಗೆ ಕರೆದಂದಲಾಗಿರಿ. ಇದಕ್ಕೆ ನೇಣು ಹಾಕುತ್ತಿದ್ದಾರೆ. ಇದಕ್ಕೇನು ಹೇಳಬೇಕು ನಿನಗೆ? ಅಯ್ಯ ದೂತರೆ ಲಾಲಿಸಿ ನೀವುಗಳು ದೂತರೆ ದೂತರೆ ಲಾಲಿಸಿ ನೀವುಗಳು ಒಂದೆರಡುಗಳಿಗೆ ತಡ ಮಾಡಿದರೆ ನಿಮೀವರೆಗೂ 10,000 ಹಣ ಕೊಡುವೆ. ದೂತರೆ ದೂತರೆ ಅಯ್ಯ ದೂತರೆ, ಒಂದೆರಡುಗಳಿಗೆ ತಡ ಮಾಡಿದರೆ ನಿಮ್ಮೀರ್ವರೆಗೂ ತಲಾ 10,000 ಹೊರಗಳನ್ನು ಕೊಡುವೆನು. ಏ ಕರಿಯ, ಬರಲೇ ಆಮೇಲೆ ಬರಲೇ. ಇಷ್ಟೊಂದು ಹಣ ಕೊಡ್ತಾನಲ್ಲ, ಎಲ್ಲ ಮಾಡೋದು? ಇಬ್ರು 5,000 ಹಂಚ್ಕೊಬೋದು. ಎಲ್ಲ ಫಸ್ಟ್ ಟೈಮ್ ಗೊತ್ತೇನೋ, ಅಷ್ಟು ಎಲ್ಲ ಕಾಸಿಸ್ಕೊಡೋದು 10,000ನ, ಆಮೇಲೆ ನೀರು ಹಾಕ್ಬಿಡೋದು. ಆಗ್ಲಿ, ಅಲ್ಲ ಕಣೋ, ಆಮೇಲೆ ಸಮಭಾಗ ಬರ್ಬೇಕು. ಇದ್ರೊಳಗೆ ಹಳೆ ಬಟ್ಟೆ ಇದಂಗೆ 50,000 ರೂಪಾಯಿ ಕೊಡ್ತಾರಲ್ಲ ಗ್ಯಾರಂಟಿ. ಕೊಡುತ್ತೇನಪ್ಪ, ನಿಜವಾಗ್ಲೂ ಕೊಡ್ತೀರಾ? ಕೊಡುತ್ತೇನಪ್ಪ. ಯಾಕೋ ನಂಬಕಾಯ್ತಿಲ್ಲ ಗುರು. ನಿಜವಾಗ್ಲೂ ಇಲ್ಲ, ನಂಬಕಾಯ್ತಿಲ್ಲ. ಇನ್ನೋಡು ಬಡ ಬ್ರಾಹ್ಮಣ ಅಂತ ಇನ್ನೋಡು ಚಾಲಾಕಿದ್ದಂಗೆ ನಮ್ಮ ಮನಸ್ಸ ಇವ್ನು. ಬೇಗ ಗ್ರಾಂಡ್ ದಿವಸಗಳು ನಾವು
ಶನಿದೇವ್ರ ಪಾದ ಅಲ್ಲಿ ಇಟ್ಕೊಳ್ರ. ಶನಿದೇವರ ಪಾದಹಾರಗತಿ ಗೋವಿಂದೋ, ಅಪರಾಧವನ್ನು ಮನ್ನಿಸಿ ಕಾಪಾಡು ಗೋವಿಂದೋ. ನಾ ಕಾಣೆನೋ ನಿನ್ನ ಮಾಯೆಯ ಶನಿದೇವರೇ, ನಾ ಕಾಣೆನ. ಕಾಣೆನೋ ನಿನ್ನ ಮಾಯೆಯ ಶನಿದೇವರೇ, ನಾ ಕಾಣೆನ ದೇವಾ. ದೇವಾ ತಾರೆಯ ಮರದಲ್ಲಿ ನೆಲೆಸಿದ ದೇವನೇ, ತಾರೆಯ ಮರದಲ್ಲಿ ನೆಲೆಸಿದ ದೇವನೇ, ಭಕ್ತರ ಕಾಪಾಡಯ ದೇವಾ, ಭಕ್ತರ ಕಾಪಾಡಯ. ನಾ ಕಾಣೆನೋ ನಿನ್ನ ಮಾಯೆಯ ಶನಿದೇವರೇ, ನಾ ಕಾಣೆನ ದೇವಾ. ಸ್ವಾಮಿ ದೇವಾ ಶನಿದೇವರ ಪಾದಹಾರಗತಿ ಗೋವಿಂದೋ, ನವಗ್ರಹಗಳ ಪಾದಹಾರಗತಿ ಗೋವಿಂದೋ, ಅಪರಾಧವನ್ನು ಮನ್ನಿಸಿ ಕಾಪಾಡು ಗೋವಿಂದೋ. ಎಲೈ ಧೂತರೇ, ವಿದ್ಯಾಗುರುಗಳನ್ನು ಸೋಲಕ್ಕಾಗದಂತೆ ನಿಮ್ಮ ರಾಜ ಆಜ್ಞೆ ಆಗಿರೋದು. ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ಹೋಯ್ತಲ್ಲ 1000 ಅಮಾಸೆ. ಅಮಾಸೆ ನಿನ್ ಮಕ್ಕ ನೋಡ್ರಿ ಏನು ಸಿಗಲ್ವಲೇ, ಸೀರೆ ಕುಡಿಸುತ್ತೇವೆ ಅದ ಹಬ್ಬಕ್ಕೆ ಸೀರೆ ತಕ ಹೋಗುವ ಅನ್ಕೊಂಡಿದ್ದೆ ಕಣ. ಹೋಗದೆ ಹಬ್ಬಕ್ಕೆ ಎಂಟ್ರಿಗೆಲ್ಲ ಅಮಾಸೆ ಬಿಡೋ ಬಿಡೋ. ದರಿದ್ರ ನನ್ನ ಮಗ, ನಿನ್ನ ಮಗ ನೋಡ್ಕೋದ್ರೆ ಯಾವ್ದು ಸಿಕ್ಕಲ್ತೋ. ನಡಿ ನಡಿ ಹೇಳ್ಕೊಂಡು ಹೋಗೋಣ. ಗುರುದೇವ, ಹರಿಯದೆ ಮಾಡಿದ ತಪ್ಪಿಗೆ ಮನ್ನಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಗುರುದೇವ. ರಾಜೇಂದ್ರ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಮಹಾಪ್ರಭು, ಈ ತರ ಯಾರಾಗಿರಬಹುದು? ಇವರು ನಮ್ಮ ಗುರುಗಳಾದ ಪ್ರಕೃತಾಚಾರ್ಯರಲ್ಲವೇ? ಏನು ನಮ್ಮ ಗುರುಗಳೇ ಇವರು? ಗುರುಗಳೇ ಮಾಡಿ ದೂತರೇ, ನಿಮಗೂ ಮಂಗಳವಾಗಲಿ. ಗುರುಗಳೇ, ಮತ್ತೊಂದು ಬಾರಿ ಹರಿಯದೆ ಮಾಡಿ ಮನ್ನಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಗುರುದೇವ. ಇದು ನಿಮ್ಮೆಲ್ಲರ ತಪ್ಪಲ್ಲಪ್ಪ. ಎಲ್ಲ ಕಲಿಪುರುಷದಿಂದಾದ ತೊಂದರೆಗಳು. ನೀವಿನ್ನು ನಿಮ್ಮ ರಾಜ್ಯಭಾರದಲ್ಲಿ ಸುಖವಾಗಿ ಬಾಳುವಂತರಾಗಿ. ಹಾಗಲೇ ಗುರುದೇವ.
ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ನನ್ನ ವಿಜಯಗಳ ಬೃಹಸ್ಪತಿದಾರರು ಗಂಗಾ ತೀರಕ್ಕೆ ಸ್ನಾನದ ಬೇಕೆಂದು ಹೋಗಿದ್ದಿರಲ್ಲ. ಅಲ್ಲಿ ನಡೆದ ಸ್ಥಳದ ವರ್ತಮಾನ ತಿಳಿಯಲು ಇದೇ ಒಳ್ಳೆ ಸಮಯ, ಇದೇ ತಕ್ಕ ಸಮಯ. ಈಗ ನೋಡಿ, ಜೈ ಕಲಿಮಯೇ. ಶಂಭೋ ಮಹಾದೇವ. ಪದಕ ನಮಸ್ಕರಿಸಿವನು. ಹಾ ಶ್ರೀರಾಜ, ಪುನಃ ಬಂದೆಯಾ? ಗುರುದೇವ, ಭಯ ಪಡಬೇಡಿ, ನಿಲ್ಲಿ. ಪರಮಾತ್ಮ. ಗುರುದೇವ, ಶ್ರೀರಾಜ, ನೀವು ಗಂಗಾ ತೀರಕ್ಕೆ ಸ್ನಾನದ ಬೇಕೆಂದು ಹೋಗಿದ್ದಿರಲ್ಲ. ಆ ಸ್ಥಳದ ವರ್ತಮಾನ ಇತ್ತು ಗುರುದೇವ. ಆಹಾ, ಕಲಿಪುರುಷ ಮಾಯಿಕಾರ. ಹೇ ಶರಣು ಶರಣು ನಿನ್ನ ಪಾದ ಸುತ ಶರಣು ನಿನಗೆ. ನಾನು ಮಾಡಿದ ಅಪರಾಧಗಳ ಮನ್ನಿಸೋ ಏ ದೇವಾ ಶನಿ ದೇವಾ. ನಮಸ್ತೆ ಸೂರ್ಯಪುತ್ರ, ನಮಸ್ತೆ ಗುರುವಿನ ಭಕ್ತ, ನಮಸ್ತೆ ಬ್ರಹ್ಮಚಾರ್ಯ, ನಮಸ್ತೆ ನಮಃ ದೇವಾ, ನಮಸ್ತೆ ನಮಃ. ಕಾಲು ಜಾವ ನೀನು ಬಂದು ಪ್ರಾಣ ಹೋಗಿಸಿದೆ, ನೋಡಲಾರದೆ ನೀನೆ ಬಂದು ಪ್ರಾಣ ಉಳಿಸಿದೆ ದೇವಾ, ಪ್ರಾಣ ಉಳಿಸಿದೆ. ನಮಸ್ತೆ ಸೂರ್ಯಪುತ್ರ, ನಮಸ್ತೆ ಗುರುವಿನ ಭಕ್ತ, ನಮಸ್ತೆ ಬ್ರಹ್ಮಚಾರ್ಯ, ನಮಸ್ತೆ ನಮಃ ದೇವಾ, ನಮಸ್ತೆ ನಮಃ. ಅಯ್ಯೋ ಪರಮಾತ್ಮ, ಒಂದು ಗಳಿಗೆಯಲ್ಲಿ ನನ್ನ ಪ್ರಾಣ ಹೋಗುವಂತೆ ಮಾಡಿದೆ, ಮತ್ತೊಂದು ಗಳಿಗೆಯಲ್ಲಿ ನೋಡಲಾರದೆ ನನ್ನ ಪ್ರಾಣದಾನವನ್ನೂ ಮಾಡಿದೆ. ಈ ಕಲಿಯಲ್ಲಿ ಮತ್ಯಾರನ್ನು ಬಿಡಿದಿಲ್ಲವೆಂದು ನನಗೆ ಕರಭಾಷೆಯನ್ನೂ ಕೊಡಿಸಿದೆ ರಾಜ. ಗುರುದೇವ, ಪರಮಾತ್ಮ, ನಾನು ಕಣ್ಣು ಬಿಟ್ಟರು ಕ್ಷಣ ಮಾತ್ರದಲ್ಲಿ ಎಂತ ನಿರಬಡವನಿಗೂ ಸಕಲ ಐಶ್ವರ್ಯ ಕೊಟ್ಟು ಕಾಪಾಡುವೆನು. ಯಾರು ನನ್ನ ಕಥಾ ಶ್ರವಣದಲ್ಲಿ ಕೇಳಲು ನೋಡಲು ಇಚ್ಛೆನದೆ ತಮ್ಮ ತಮ್ಮ ಮದಂಕೋರಿಂದ ಮೆರೆದು ಹೋಗುವರು ಅಂತವರ ಕನ್ಯಾರ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಕೊನೆಗೆ ದಾರಿದ್ರ್ಯವನ್ನು ಕೊಟ್ಟು ದೇಶ ಈ ಮಾತು ಸತ್ಯ. ಈಗಿರುವಲ್ಲಿ ಮಹೇಂದ್ರನ ಆಸ್ಥಾನದಲ್ಲಿ ನಾರದರು ನನ್ನ ನೀಲೆ ನೋಡುತ್ತಿರಬೇಕಾದರೆ ನನ್ನ ವಿಜಯಗಳಾದ ನೀವು ಆಸನೆ ಮಹಿಮೇನು ಆತನ ಪರಾಕ್ರಮವನ್ನು ಬಲ್ಲೆಂದು ಧಿಕ್ಕರಿಸಿ ಯಾರು ಅದಕ್ಕೋಸ್ಕರ ನಿಮಗೆ ನಿಮ್ಮ ಕಷ್ಟ ಕೊಡಬೇಕಾಯ್ತು ಗುರುದೇವ. ನೀವು ಗುರುಗಳು ನಿಮ್ಮ ಶಿಷ್ಯನು ಈ ಶಿಷ್ಯನು ಮಾಡಿದ ಅಪರಾಧವನ್ನು ಮನ್ನಿಸುವಂತ ಮಾಡಬೇಕೆಂದು ಮಾಡಿಕೊಂಡು ಗುರುದೇವ. ಶ್ರೀರಾಜ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಅಪ್ಪಣ ಗುರುದೇವ, ಜೈ ಕಲಿಮಯೇ. ತಕ್ಷಣ
ಸಾರಂಗ ಎಂಬುವನು ಈ ಕಲೆಯಲ್ಲಿ ರಾಜ ಮಂತ್ರಿ ಮಕ್ಕಳಾಗಿ ಮೆರೆಯಲಿ ಮೆರೆಯಲಿ ಪದಾಂಧರಾದ ವಿಕ್ರಮನಿಗೆ ನಾಳೆ ಅಪಧಾರಿತರಾಗಿ ದಾರಿಯನ್ನು ಎರೆದು ಕೊಡುವಂತೆ ಊರವಾದ ವಿಕ್ರಮನಿಗೆ ಘೋರವಾದ ಕಷ್ಟವನ್ನು ಕೊಡಲು ಇದೇ ತಕ್ಕ ಸಮಯ, ಇದೇ ಒಳ್ಳೆಯ ಸಮಯ. ನಾನೀಗ ನೋಡುವನು ಜೈ ಕಲಿಮೆ.
ಇಲ್ಲದ ತಬ್ಬಲಿಯಮ್ಮ ಹಾಲು ಇಲ್ಲದೆ ಬೆಳೆದೇವಮ್ಮ ತಾಯಿ ಯಾರು ನಾ ಕಾಣೆನಮ್ಮ ಬಂದು ಇಲ್ಲದೆ ಬೆಳೆದೇವಮ್ಮ ತಾಯಿ ಇಲ್ಲದ ತಬ್ಬಲಿಯಮ್ಮ 9 ತಿಂಗಳು ನನ್ನೆತ್ತು ಹೋದ ತಾಯಿಯ ನಾ ನೋಡಲಿಲ್ಲ 9 ತಿಂಗಳು ನನ್ನೆತ್ತು ಹೋದ ತಾಯಿಯ ನಾ ನೋಡಲಿಲ್ಲ ನಮ್ಮ ಫಲವೋ ದೈವ ಋಣವೋ ತಾಯಿಯಂತೋ ನಾ ನೋಡಲಿಲ್ಲ ತಾಯಿ ಇಲ್ಲದ ತಬ್ಬಲಿಯಮ್ಮ ಹಾಲು ಇಲ್ಲದೆ ಬೆಳೆದೇವಮ್ಮ ತಾಯಿ ಯಾರೋ ನಾ ಕಾಣೆ ನಮ್ಮ ಬಂದು ಹಿಂದಲೆ ಬೆಳೆದೇವಮ್ಮ ತಾಯಿ ಇಲ್ಲದ ತಬ್ಬಲಿಯಮ್ಮ ಬೇಲಿ ಗಿಡದ ಹೂವಾಗಿ ಬೆಳೆದು ಬೇರೆಯವರು ಮುಟ್ಟಿದಂತೆ ಆಯ್ತು ಬೇಲಿ ಗಿಡದಲ್ಲಿ ಹೂವಾಗಿ ಬೆಳೆದು ಬೇರೆಯವರು ಮುಡಿದಂತೆ ಆಯ್ತು ನಮ್ಮ ಫಲವೋ ದೈವ ಋಣವೋ ತಾಯಿಯಂತೋ ನಾ ನೋಡಲಿಲ್ಲ ತಾಯಿ ಇಲ್ಲದ ತಪ್ಪಲಿಯಮ್ಮ ಹಾಲು ಇಲ್ಲದೆ ಬೆಳೆದೇವಮ್ಮ ತಾಯಿ ಯಾರು ನಾ ಕಾಣೆ ನಮ್ಮ ಬಂದು ಹಿಂದಲಿ ಬೆಳೆದೇವಮ್ಮ ತಾಯಿ ಇಲ್ಲದ ತಪ್ಪಲಿಯಮ್ಮ ದೇವರ ಮಕ್ಕಳು ನಾವೆಲ್ಲ ತಿರುಗ ಧನಿಕ ಬೇರಿಲ್ಲ ಅಯ್ಯೋ ಪರಮಾತ್ಮ ಓ ಹಯ್ಯ ಓಹಯ್ಯ ಅಮ್ಮಯ್ಯ ಧರ್ಮನೆ ಕಾಣೋ ಓ ಹಯ್ಯ ಅಮ್ಮಯ್ಯ ಧರ್ಮನೆ ತಾಯಿ ತಂದೆ ಓ
ಅಪ್ಪಾಜಿ ಆ ಪರಮಾತ್ಮನ ಧ್ಯಾನವನ್ನು ಮಾಡಿದಂತಾಯ್ತು ಆ ಅಪ್ಪಾಜಿ. ಪರಮಾತ್ಮನ ಧ್ಯಾನವನ್ನೂ ಮಾಡಿದಂತಾಯಿತು. ನಾರಾಯಣ ನಾರಾಯಣ. ಮಕ್ಕಳಿರ ಯಾರೋ ದೂರದಲ್ಲಿ ಮಹಾತ್ಮರು ಬರುತ್ತಿರುವರು, ಅವರನ್ನು ವಿಚಾರಿಸಿಕೊಂಡು ಮುಂದಕ್ಕೆ ಹೋಗೋಣ. ನಡೆ. ನಾರಾಯಣ ನಾರಾಯಣ. ಗೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡಿಸುವ ಗೊಂಬೆಯಾಟವಯ್ಯ. ನಾರಾಯಣ ನಾರಾಯಣ. ಅಂಬುಜನಾಭನ ಅಂಜಯಿಲ್ಲದಾದನ. ನಾರಾಯಣ ನಾರಾಯಣ. ಅಂಬುಜನಾಭನ ಅಂಜಯಿಲ್ಲದಾದನ ಕುಂಕುಮಾಯವಯ್ಯ ನೀನೆಯೋ. ನಾರಾಯಣ ನಾರಾಯಣ. ಕುಂಕುಮಾಯವಯ್ಯ ನೀನೆಯೋ ಗೊಂಬೆಯಾಟವಯ್ಯ. ಬ್ರಹ್ಮಾಂಡವೇ ಆ ದೇವನಾಡಿಸುವ ಗೊಂಬೆಯಾಟವಯ್ಯ. ನಾರಾಯಣ ನಾರಾಯಣ. ಜಗವ ಸುರಿಸಿ ಗತಿಸೂತ್ರವ ಮಾಡಿಸಿ ನಾರಾಯಣ ನಾರಾಯಣ. ಜಗವ ಸುರಿಸಿ ಗತಿಸೂತ್ರವ ನಾಡಿಸಿ ನಗು ನಗುತ್ತಾ ಕುಣಿಸಿ ಮಾಯ ಬೀಸಿ. ನಾರಾಯಣ ನಾರಾಯಣ. ನಗು ನಗುತ್ತಾ ಕುಣಿಸಿ ಮಾಯ ಬೀಸಿ. ರಾಗದ ಭೋಗದ ಉರಿಯಲು ನಿಲ್ಲಿಸಿ. ರಾಗದ ಭೋಗದ ಉರಿಯಲು ನಿಲ್ಲಿಸಿ. ಆ ಬೊಂಬೆ ಈ ಬೊಂಬೆ ತಾಯಿ ನೆರೆಯು ಗೊಂಬೆಯಾಟವಯ್ಯ. ನಾಡವೇ ಆ ದೇವನಾಡಿಸುವ ಗೊಂಬೆಯಾಟವಯ್ಯ. ನಾರಾಯಣ ನಾರಾಯಣ. ಸಾಗಿಸಲು ಈ ಸ್ವಾರ್ಥವೇನು ಕಾಯಕನಲ್ಲಿ ಅಂತರ್ಯವೇನು. ನಾರಾಯಣ ನಾರಾಯಣ. ಸಾಗಿಸಲು ಈ ಸ್ವಾರ್ಥವೇನು ಕಾಯಕನಲ್ಲಿ ಅಂತರ್ಯವೇನು. ವೇಳೆಯ ಒಳಮರ್ಮ ತೋರಯ. ನಾರಾಯಣ ನಾರಾಯಣ. ಈ ವೇಳೆಯ ಫಲಮನ್ನ ತೋರೆಯ ನಳಿನಾಥ ನಿನ್ನಯ್ಯ ಸಂಕಲ್ಪವೇನಯ್ಯ. ನಳಿನಾಥ ನಿನ್ನಯ್ಯ ಸಂಕಲ್ಪವೇನಯ್ಯ ಗೊಂಬೆಯಾಟವಯ್ಯ. ಬ್ರಹ್ಮಾಂಡವೇ ಆ ದೇವನಾಡಿಸುವ ಗೊಂಬೆಯಾಟವಯ್ಯ. ನಾರಾಯಣ ನಾರಾಯಣ. ಮಹಾತ್ಮರ ಪಾದಕ್ಕೆ ನಮಸ್ಕರಿಸಿ. ಅಯ್ಯ ನಿಮ್ಮೆಲ್ಲರಿಗೂ ಮಂಗಲವಾಗಲಿ. ಅಯ್ಯ ನೀನು ಯಾರು? ಅದು ಅಲ್ಲದೆ ಈ ಮಕ್ಕಳಾರು? ಸ್ವಾಮಿ ಸ್ವಾಮಿ, ನಾನು ಒಬ್ಬ ದೇವದತ್ತನೆಂಬ ಬಡ ಬ್ರಾಹ್ಮಣನು. ಇಂದಿಗೆ 7 ಅರ್ಧ ವರ್ಷದಲ್ಲಿ ನಮ್ಮ ತಂದೆಯವರು ಸ್ವರ್ಗಸ್ಥರಾದರು. ಅಂದಿನಿಂದ ತಿನ್ನಲು ಅನ್ನವಿಲ್ಲದೆ, ಒದೆಯಲು ವಸ್ತ್ರವಿಲ್ಲದೆ ದೇಶವನ್ನು ಅಲೆಯುತ್ತಿರುವ ನನ್ನನ್ನು ದಾರಿದ್ರ ಎಂದು ಕರೆಯುವರು ಸ್ವಾಮಿ, ಕರೆಯುವರು. ಏನು ದಾರಿದ್ರನೆಂದೂ ಕರೆಯುವಿರೇ? ಹೌದು ಸ್ವಾಮಿ. ಅಯ್ಯ ದಾರಿದ್ರನೇ,
ನೀನು ಈ ರೀತಿ ದೇಶವನ್ನು ಅಲೆದಾಡಿದರೆ ಈ ನಿನ್ನ ದಾರಿದ್ರ್ಯವು ಹತವಾಗುವುದೇ? ಸ್ವಾಮಿ ಸ್ವಾಮಿ, ಮತ್ತೆಲ್ಲಿಗೆ ಹೋದರೆ ನನ್ನ ದಾರಿದ್ರ್ಯವು ಹತವಾಗುವುದು ಪ್ರಭು. ಅಯ್ಯ ದಾರಿದ್ರನೇ, ಉಜ್ಜಯಿನಿ ಪಟ್ಟಣವನ್ನು ಆಡ್ತಕ್ಕಂಥ ವಿಕ್ರಮರಾಜನಲ್ಲಿಗೆ ಹೋದರೆ ಈ ನಿನ್ನ ದಾರಿದ್ರ್ಯವು ಹತವಾಗುವುದಯ್ಯ. ಏನು? ಉಜ್ಜಯಿನಿ ನಗರದ ವಿಕ್ರಮರಾಜರ ಬಳಿಗೆ ಹೋದರೆ ನನ್ನ ದಾರಿದ್ರ್ಯವು ಹತವಾಗುವುದೇ ಸ್ವಾಮಿ? ಹೌದಯ್ಯ, ಅದು ಯಾವ ಹೌದು. ರೀತಿಯಲ್ಲಿ ಹತವಾಗುವುದು? ಅಯ್ಯ ದಾರಿದ್ರನೇ, ಆ ಮಹಾರಾಜನು ನಿನ್ನನಲ್ಲದೆ ಈ ನಿನ್ನ ಮಕ್ಕಳನ್ನು ನೋಡಿ ಸಕಲ ಐಶ್ವರ್ಯವನ್ನೇ ಕೊಡುವನು. ಆ ಮಹಾರಾಜನು ಏನೇ ಕೊಟ್ಟರೂ ಬೇಡ ಬೇಡವೆಂದು ಹೇಳುವನಾಗು. ಏನು? ಮಹಾರಾಜರಾದ ಅವರು ಬಡವನಾದ ನನಗೆ ಏನೇ ಕೊಟ್ಟರು ಬೇಡ ಬೇಡ ಎನ್ನುವುದಾಗಿ ಹೇಳಿ ಮತ್ತೇನೇನು ಕೇಳಿಕೊಳ್ಳಲಿ ಸ್ವಾಮಿ? ಅಯ್ಯ, ಆ ಮಹಾರಾಜರ ಬಳಿಯಲ್ಲಿ ಮೊದಲು ಕರಬಾಸೆಯನ್ನು ತೆಗೆದುಕೊಳ್ಳು. ಏನು? ಬಡವನಾದ ನನಗೆ ಮಹಾರಾಜರಾದವರು ಕರಬಾಸೆಯನ್ನು ಕೊಡುವುದು ಉಂಟೇ ಸ್ವಾಮಿ? ಕೊಟ್ಟೇ ಕೊಡುವರು. ಅಂತಹ ಸತ್ಯವಂತವರೇ ಸ್ವಾಮಿ? ಸತ್ಯವಂತರೇ ಸರಿ. ಸ್ವಾಮಿ ಸ್ವಾಮಿ, ಕರಬಾಸೆಯನ್ನು ತೆಗೆದುಕೊಂಡ ಮೇಲೆ ಮತ್ತೆ ಏನನ್ನು ಕೇಳಿಕೊಳ್ಳಲಿ ಸ್ವಾಮಿ? ಅಯ್ಯ, ಆ ಮಹಾರಾಜನಲ್ಲಿ ವಿನಯದಿಂದ ನನ್ನ ದಾರಿದ್ರ್ಯವನ್ನು ದಾನವಾಗಿ ಸ್ವೀಕರಿಸೆಂದು ಕರಮುಗಿದು ಬೇಡಿಕೊಳ್ಳುವನಾಗು. ಏನು? ನನ್ನ ದಾರಿದ್ರ್ಯವನ್ನು ಅವರು ದಾನವಾಗಿ ತೆಗೆದುಕೊಳ್ಳುವರೇ ಸ್ವಾಮಿ? ತೆಗೆದುಕೊಳ್ಳುವರಯ್ಯ. ಹಾಗಾದರೆ ನಿಮ್ಮಿಂದ ತಮ್ಮಿಂದ ನಾನೂ ಅಲ್ಲದೆ ಈ ನನ್ನ ಮಕ್ಕಳು ಸಹ ಧನ್ಯರಾದರು ಸ್ವಾಮಿ, ಧನ್ಯರಾದೆವು. ಆ ಪಡೆ ಕೊಟ್ಟರೆ ನಾವಿನ್ನು ಹೋಗಿ ಬರಬೇಕು. ಆ ಪರಮಾತ್ಮನು ನಿಮ್ಮೆಲ್ಲರಿಗೂ ಸುಖವನ್ನು ಉಂಟು ಮಾಡಲಿ. ಹೋಗಿ ಬನ್ನಿ, ಮಂಗಳವಾಗಲಿ. ಹೋಗಿ ಬರುವುದು ಬರೀ ಮಕ್ಕಳು. ನಾರಾಯಣ ನಾರಾಯಣ. ಶ್ರೀಹರಿ ಚಕ್ರದ ಚಕ್ರಧಾರಿ ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಕರೆದರೆ ಬಾಯೆಂದು ಎಲ್ಲಿದ್ದರೂ ಅವನು ಕೊಡುವ. ನಾರಾಯಣ ನಾರಾಯಣ. ಪ್ರೇಮದಿ ಕರೆದರೆ ಬಾಯೆಂದು ಎಲ್ಲಿದ್ದರೂ ಅವನು ಕೊಡುವ. ಭಕ್ತಿಗೆ ಅವನು ಬಲಿಯುವನು, ಭಕ್ತರನ್ನೇ ಮಾಡುವನು. ಭಕ್ತಿಗೆ ಅವನು ಬಲಿಯುವನು, ಭಕ್ತರನ್ನೇ ಸಲಾಗದ ಆನಂದ ಕಾಲುವೆಯಾದ ಓನಂದ.
ಸೇನಾಧೀಶರೇ, ಮಹಾಪ್ರಭು ಸುರ ಸಿಂಹಾಸನವ ಭರದಿತನೇರಿ ಸುರ ಸಿಂಹಾಸನವ ಭರದಿತನೇರಿ ಪರಮ ಫಲ ತನಿಯನಸಿ ಧರಯಣ ನಾಳ್ದೆ ಈ ಧರಯಣ ನಾಳ್ದೆ ಈ ಧರಯಣ ನಾಳೆ ಸುರ ಸಿಂಹಾಸನವ ಭರದಿತನೇರಿ ಸುರ ಸಿಂಹಾಸನವ ಭರದಿತನೇರಿ ಪರಮ ಫಲ ತನಿಯನಸಿ ಧರಯಣ ನಾಳ್ದೆ ಈ ಧರಯಣ ನಾಳ್ದೆ ಈ ಧರಯಣ ನಾಳ್ದೆ ಮಹಾಮಂತ್ರಿಗಳೇ, ಸೈನ್ಯಾಧೀಶರೇ, ಪರಮ ಬಲ ಹಿಡಿದು ಚಲ ಹರಿಯವರ ಬಲ ಪರಮ ಬಲ ಹಿಡಿದು ಚಲ ಹರಿಯವರ ಬಲ ಹರಿಯ ಕರುಣೆಯಿಂದ ನಾನು ಜಗದಿ ಮೆರೆಯುವೆ ಈ ಜಗದಿ ಮೆರೆಯುವೆ ಈ ಜಗದಿ ಮೆರೆಯುವೆ ಸುರ ಸಿಂಹಾಸನವ ಭರದಿತನೇರಿ ಸುರ ಸಿಂಹಾಸನವ ಭರದಿತನೇರಿ ಪರಮ ಫಲ ತನಿಯನಸಿ ಧರಯಣ ನಾಳ್ದೆ ಈ ಧರಯಣ ನಾಳ್ದೆ ಈ ಧರಯಣ ನಾಳ್ದೆ ಸಾಮ್ರಾಜ್ಯವಿದವ ನಾನು ವೀರ ಸೌರ್ಯದಿ ಸಾಮ್ರಾಜ್ಯವಿದವ ನಾನು ವೀರ ಸೌರ್ಯದಿ ಪ್ರೇಮದಲ್ಲಿ ದರ್ಪದಲ್ಲಿ ಧರಯಣ ನಾಳ್ದೆ ಈ ಧರಯಣ ನಾಳ್ದೆ ಈ ಧರಯಣ ನಾಳ್ದೆ ಸುರ ಸಿಂಹಾಸನವ ಭರದಿತನೇರಿ ಸುರ ಸಿಂಹಾಸನವ ಭರದಿತನೇರಿ ಪರಮ ಭರ ತನಿಯನಸಿ ಧರಯಣ ನಾಳ್ದೆ ಈ ಧರಯಣ ನಾಳ್ದೆ ಈ ಧರಯಣ ನಾಳ್ದೆ स्वामी महादेवा बोलो कधावड़या स्वामी महादेवा बोलो कधावड़या कंदनानु कंदे ಒಂದು ಕಾಪಾಡೆಯ ಕಂದನಾನು ತಂದೆ ಒಂದು ಕಾಪಾಡೆಯ ಸ್ವಾಮಿ ಮಹಾದೇವಾ ಬಾಳಿನ ದಾರಿಯಲ್ಲಿ ಬರಿ ಕಲ್ಲು ಮುಳ್ಳುಗಳೇ ಜೀವನ ಸಂತೆಯಲ್ಲಿ ಬರಿ ಕಷ್ಟ ನಷ್ಟಗಳೇ ಚಿಂತೆಯು ಚಿತೆಯಾಗಿ ನಾನೊಂದು ಬೆಂದಿರುವೆ ಸ್ವಾಮಿ ಮಹಾದೇವಾ ಭೂಲೋಕದ ಒಡೆಯ ಕಂದನಾನು ತಂದೆ ಒಂದು ಕಾಪಾಡೆಯ ಸ್ವಾಮಿ ಮಹಾದೇವಾ ಸ್ವಾಮಿ ಮಹಾದೇವಾ ಸ್ವಾಮಿ ಮಹದೇಶ್ವರ
ಮಾರ್ತಂಡ ತೇಜ ಉಜ್ಜಯಿನಿಪುರದ ಹರಸು ಮಹಾರಾಜ ಕಿ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಮಹಾಮಂತ್ರಿಗಳೇ, ಸೈನ್ಯಾಧ್ಯಕ್ಷರೇ, ಮಹಾಚಂದ್ರನೇ, ವರಮಂತ್ರಿ ಶೇಖರ ಕ್ಷೇಮವೇ ಸಕಲ ಪ್ರಜೆಗಳು. ಮಹಾಮಂತ್ರಿಗಳೇ, ಮಹಾಪ್ರಭು, ಸೈನ್ಯಾಧ್ಯಕ್ಷರೇ, ರಾಜೇಂದ್ರನೇ, ಕ್ಷೇಮವೇ ಸಕಲ ಪ್ರಜೆಗಳು. ವರಮಂತ್ರಿ ಶೇಖರ ಕ್ಷೇಮವೇ ಸಕಲ ಪ್ರಜೆಗಳು. ಮಹಾಮಂತ್ರಿಗಳೇ, ಮಹಾಪ್ರಭು, ಸೈನ್ಯಾಧ್ಯಕ್ಷರೇ, ರಾಜೇಂದ್ರನೇ, ಧನ ವಿಕ್ರಮ ಎನ್ನುವಾರ ವಾಣಿವೇಣಿ ವಿಜಯರಲ್ಲ. ಧನ ವಿಕ್ರಮ ಎನ್ನುವಾರ ವಾಣಿವೇಣಿ ವಿಜಯರಲ್ಲ. ತಾನೇ ಸಮರು ಎನ್ನುತ್ತಲಿರುವರೆ, ನಾನೇ ಸಮರು ಎನ್ನುತ್ತಲಿರುವರೆ. ಕ್ಷೇಮವೇ ಸಕಲ ಪ್ರಜೆಗಳು. ವರಮಂತ್ರಿ ಶೇಖರ ಕ್ಷೇಮವೇ ಸಕಲ ಪ್ರಜೆಗಳು. ಮಹಾಮಂತ್ರಿಗಳೇ, ಮಹಾಪ್ರಭು, ಸೈನ್ಯಾಧ್ಯಕ್ಷರೇ, ರಾಜೇಂದ್ರನೇ, ಸುತ್ತಲಿರುತ್ತಿಗ ಚತುರಾಜರು ಹಿಂದರೇನೆ ಕಾಣಿಕೆಗಳ. ಸುತ್ತಲಿರುತ್ತಿಗ ಚತುರಾಜರು ಹಿಂದರೇನೆ ಕಾಣಿಕೆಗಳ. ಮಾತೆ ನಮಗೆ ಮೀಸಲಾಗಿ, ಮಾತೆ ನಮಗೆ ಮೀಸಲಾಗಿ. ಕ್ಷೇಮವೇ ಸಕಲ ಪ್ರಜೆಗಳು. ವರಮಂತ್ರಿ ಶೇಖರ ಕ್ಷೇಮವೇ ಸಕಲ ಪ್ರಜೆಗಳು. ಮಹಾಮಂತ್ರಿಗಳೇ, ಮಹಾಪ್ರಭು, ಸತ್ಯವೇ ತಾಯಿ, ಧರ್ಮವೇ ತಂದೆ. ಈ ನಮ್ಮ ಧರ್ಮಿಷ್ಠ ರಾಜ್ಯದಲ್ಲಿ ಇರತಕ್ಕಂಥ ದಂತಿ, ಗಜ, ತುರುಗ, ಪತಾದಿಗಳಲ್ಲದೆ ಪರವೇದ ಪಾಟಿಕರು ಸಹ ಕ್ಷೇಮದಿರುವರಿ. ಅದು ಅಲ್ಲದೆ ಆಯಾ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೂಖಿಯಿಂದಿರುವರಿ. ಆ ವಿಚಾರವನ್ನು ಬೇಗ ತಿಳಿಸುವರಾಗಿರೆ. ಅಪ್ಪಣೆ ಮಹಾಪ್ರಭು. ಲಾಲಿಸಾಯ್ ಪ್ರಭು ರಾಜವೆಂತೆ ತೋರು. ಲಾಲಿಸಾಯ್ ಪ್ರಭು. ಮಹಾಪ್ರಭು, ಲಾಲಿಸಾಯ್ ಪ್ರಭು ರಾಜವೆಂತೆ ತೋರು. ಲಾಲಿಸಾಯ್ ಪ್ರಭು. ಮಹಾಪ್ರಭು,
ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರು. ಅದು ಅಲ್ಲದೆ ಸಾಮಂತ ರಾಜರುಗಳೆಲ್ಲ ಆಯಾಯ ಕಾಲಕ್ಕೆ ತಕ್ಕಂತೆ ಕಪ್ಪ ಕಾಣಿಕೆಗಳನ್ನೆಲ್ಲ ತಂದೊಪ್ಪಿಸಿ ಹೋಗುತ್ತಿರುವರು. ಮತ್ತೇನ ಪಡೆ ರಾಜೇಂದ್ರ? ಮಹಾಮಂತ್ರಿಗಳೇ, ನಿಮ್ಮ ವಾಕ್ಯವನ್ನು ಕೇಳಿ ನಾನು ಆನಂದಭರಿತವಾದೆನು. ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳುವರಾಗಿರಿ. ಅಪ್ಪಣೆ ಮಹಾಪ್ರಭು. ಸೈನ್ಯಾಧೀಶರೇ, ರಾಜೇಂದ್ರರೇ, ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ವಿವಾರವ ಸೈನ್ಯಾಧೀಶರೇ, ರಾಜೇಂದ್ರರೇ, ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ವಿವಾರವ ಹುರಗಳು ಶೌರ್ಯವ ತೋರುತ್ತಲಿರುವರೆ ಹುರಗಳು ಶೌರ್ಯವ ತೋರುತ್ತಲಿರುವರೆ ಶೌರ್ಯವನ್ನು ತೋರುತ್ತೀರ್ಪರೆ ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ವಿವರವ ಹುರಗಳು ಶೌರ್ಯವ ತೋರುತ್ತಲಿರುವರೆ ಹುರಗಳು ಶೌರ್ಯವ ತೋರುತ್ತಲಿರುವರೆ ಶೌರ್ಯವನ್ನು ತೋರುತ್ತೀರ್ಪರೆ ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ವಿವರವ ಸೈನ್ಯಾಧೀಶರೇ, ರಾಜೇಂದ್ರರೇ, ನಮ್ಮ ಸೈನ್ಯದ ಬಲ ಬಲಗಳು ಯಾವ ಯಾವ ರೀತಿ ಹೇಳ್ತಿರುವೆ ಆ ವಿಚಾರವನ್ನು ಬೇಗ ತಿಳಿಸವರಾಗಿರೆ. ಆಗಬಹುದು ಪ್ರಭು. ಸ್ವರಾಜನರ ವರಂ ಪಡೆದು ಸುರಾವಳಿ ಗೆಲ್ವೆ, ಸುರಾವಳಿ ಗೆಲ್ವೆ. ಸ್ವರಾಜನರ ವರಂ ಪಡೆದು ಸುರಾವಳಿ ಗೆಲ್ವೆ, ಸುರಾವಳಿ ಗೆಲ್ವೆ. ಪರರ ಶತ್ರುವ ನಾ ಮೆಟ್ಟಿ ಮೆರೆಯುವೇನು, ಪರರ ಶತ್ರುವ ನಾ ಮೆಟ್ಟಿ ಮೆರೆಯುವೇನು, ಮೆಟ್ಟಿ ಮೆರೆಯುವೇನು, ಕಿತ್ತಿ ಕಳಿಸುವೇನು. ಸ್ವರಾಜನರ ವರಂ ಪಡೆದು ಸುರಾವಳಿ ಗೆಲ್ವೆ, ಸುರಾವಳಿ ಗೆಲ್ವೆ. ರಾಜೇಂದ್ರನೇ, ಬಾಳೆಯ ತೋಟಕ್ಕೆ ಕಾಡಾನೆ ನುಗ್ಗಿದಂತೆ, ಕಾಡಾನೆ ಗುಂಪಿಗೆ ಕೇಸರಿ ನುಗ್ಗಿದಂತೆ ನಮ್ಮ ಸೈನ್ಯವನ್ನು ಕಂಡ ಕೂಡಲೇ ಪರರಾಜ್ಯದ ಸೈನ್ಯವು ಅದರಿ ಬೆದರಿ ಕಿಕ್ಕಟ್ಟಿ ಓಡಿ ಹೋಗುತ್ತಿರುವುದು ಮತ್ತೇನಪ್ಪಣೆ ಮಾತ್ರವು. ಭಲೇ ಭಲೇ ಸೈನ್ಯಾಧೀಶರೇ, ನಿನ್ನಂತ ಅಸಹಾಯಕ ಶೂರನಾದ ಸೈನ್ಯಾಧೀಶರು ಹಾಗೂ ನಿಪುಣ ಬುದ್ಧಿಯುಳ್ಳ ಈ ನನ್ನ ಮಂತ್ರಿಯು ನನ್ನ ಆ ಸ್ಥಾನದಲ್ಲಿರುವಾಗ ನನಗೆ ಯಾವ ಭಾಗದಲ್ಲಿ ತಾನೇ ತೊಂದರೆ ಉಂಟಾದೀತು? ಸೈನ್ಯಾಧೀಶರೇ, ರಾಜೇಂದ್ರನೇ, ನಿಮ್ಮ ಸೈನ್ಯವನ್ನು ಸಂತೈಸಲು ನೀವೀಗಲೇ ಹೊರಡುವರಾಗಿರಿ. ಆಗಬಹುದು ಪ್ರಭು. ಮಹಾರಾಜರ ಜಯವಾಗಲು. ಚಾರನೆ ವರ್ತಮಾನವೇನು? ಯಾರೊಬ್ಬ ಬಡ ಬ್ರಾಹ್ಮಣನು ಹಿರಿಯರ ಮಕ್ಕಳನ್ನು ಕಟ್ಟಿಕೊಂಡು ತಮ್ಮನ್ನು ನೋಡಬೇಕೆಂದು ಕಾದಿರುವರು ಪ್ರಭು. ಅವರನ್ನು ಬಹಳ ಮರ್ಯಾದೆಯಿಂದ ನಮ್ಮ ಆಸ್ಥಾನಕ್ಕೆ ಬರಮಾಡಿರಿ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ಕಾಲೇ ಕಮ್ಮ ದೇಹವೇ ದೇಗುಲ, ಶಂಕರ 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 ಕಾ
ಕಾಲೇ ಕಂಬ ದೇಹವೇ ದೇಗುಲ ಕಾಲೇ ಕಂಬ ದೇಹವ ದೇಗುಲ ಕಾಲೇ ಕಂಬ ದೇಹವ ದೇಗುಲ ಸಿರವೇ ಹೊನ್ನಿನ ಕಳಸವಯ್ಯ ಸಿರವೇ ಹೊನ್ನಿನ ಕಳಸವಯ್ಯ ನಾನೇನ ಮಾಡಲಿ ಕೂಡಲ ಸಂಗಮ ದೇವ ನಾನೇನ ಮಾಡಲಿ ಕೂಡಲ ಸಂಗಮ ದೇವ ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯವ ಮಾಡುವರು ಶಂಕರ 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 ದೇವಾ ಶನಿದೇವಾ ಪಾಮರಗಳು ಕೃಪೆಯ ಕೃಪೆಯ ಕೃಪೆಯ
ನಮಸ್ಕರಿಸಿದೆವು. ಅಯ್ಯ ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಅಯ್ಯ ನೀನು ಯಾರು? ಅಲ್ಲದೆ ಈ ಮಕ್ಕಳನ್ನು ಕಟ್ಟಿಕೊಂಡು ಈ ರೀತಿಯಾಗಿ ಗೋಳಾಡ್ತಿರಲು ಕಾರಣವೇನು? ಸ್ವಾಮಿ ಸ್ವಾಮಿ, ನಾನು ಒಬ್ಬ ದೇವದತ್ತನೆಂಬ ಬಡ ಬ್ರಾಹ್ಮಣನು. ಇಂದಿಗೆ 7 ವರ್ಷದಲ್ಲಿ ನಮ್ಮ ತಂದೆಯವರು ಸ್ವರ್ಗಸ್ಥರಾದರು. ಅಂದಿನಿಂದ ತಿನ್ನಲು ಅನ್ನವಿಲ್ಲದೆ, ಒದಿಯಲು ವಸ್ತ್ರವಿಲ್ಲದೆ, ದೇಶವನ್ನು ಅಲೆಯುತ್ತಿರುವ ನಮ್ಮನ್ನು ದಾರಿದ್ರ ಎಂದು ಕರೆಯುವರು ಸ್ವಾಮಿ, ಕರೆಯುವರು. ಮಂತ್ರಿ ಮಹಾಪ್ರಭು, ಕೇಳಿದ್ಯಾ? ಈತನು ಹಾರುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ಪ್ರಪಂಚದಲ್ಲಿ ಸೃಷ್ಟಿ ಮಾಡತಕ್ಕಂಥ ಪರಮಾತ್ಮನು ಏಕೆ ಎಲ್ಲರನ್ನೂ ಒಂದೇ ಸಮಾನವಾಗಿಡಬಾರದಾಗಿತ್ತು? ಮಂತ್ರಿ ಆ ಮಾತು ಆಗಿರಲಿ. ಈ ಮಕ್ಕಳನ್ನು ನೋಡಿದರೆ ಅಯ್ಯೋ ಪಾಪ, ನನಗೆ ಬಹಳವಾಗಿ ಸಂಕಟವಾಗುತ್ತಿರುವುದು. ಈ ಮಕ್ಕಳನ್ನು ಕರೆದುಕೊಂಡು ಹೋಗಿ ನಮ್ಮ ಅರಮನೆಯಲ್ಲಿ ಊಟ ಭೋಜನವನ್ನು ಮಾಡಿಸಿ ಕರೆದುಕೊಂಡು ಬರುವನಾಗು ಮಂತ್ರಿ. ಮಹಾಪ್ರಭು. ಸ್ವಾಮಿ, ನೀವು ಕೊಡಿಸುವ ಊಟ ಭೋಜನವು ನನ್ನಗಲ್ಲದೆ ಈ ನನ್ನ ಮಕ್ಕಳಿಗೂ ಸಹ ಬೇಡವಾಗಿದೆ ಪ್ರಭು, ಬೇಡವಾಗಿದೆ. ಏನು? ನಾನು ಕೊಡಿಸುವಂತ ಊಟ ಭೋಜನವು ನಿನಗಲ್ಲದೆ ಈ ನನ್ನ ಮಕ್ಕಳಿಗೂ ಸಹ ಬೇಡವಾಗಿರುವುದೇ? ಬೇಡವಾಗಿದೆ ಪ್ರಭು, ಬೇಡವಾಗಿದೆ. ಮಹಾಮಂತ್ರಿಗಳೇ, ಈ ಮಕ್ಕಳು ಚಳಿ ಗಾಳಿಯಲ್ಲಿ ಬಳಲಿ ಬೆಂಡಾಗಿರುವರು. ಈ ಮಕ್ಕಳನ್ನು ಕರೆದುಕೊಂಡು ಹೋಗಿ ನಮ್ಮ ಅರಮನೆಯಲ್ಲಿ ವಸ್ತ್ರ ಆಭರಣ ಧರಿಸಿ ಕರೆದುಕೊಂಡು ಬರುವನಾಗು ಮಂತ್ರಿ. ಸ್ವಾಮಿ, ನೀವು ಕೊಡಿಸುವ ವಸ್ತ್ರ ಆಭರಣವು ನನ್ನಗಲ್ಲದೆ ನನ್ನ ಮಕ್ಕಳಿಗೂ ಸಹ ಬೇಡವಾಗಿದೆ ಪ್ರಭು, ಬೇಡವಾಗಿದೆ. ಏನು? ನಾನು ಕೊಡಿಸುವಂತ ವಸ್ತ್ರ ಆಭರಣಗಳು ನಿನಗಲ್ಲದೆ ಈ ನಿನ್ನ ಮಕ್ಕಳಿಗೂ ಸಹ ಬೇಡವಾಗಿರುವುದೇ? ಬೇಡವಾಗಿದೆ ಪ್ರಭು, ಬೇಡವಾಗಿದೆ. ಮಹಾಮಂತ್ರಿಗಳೇ, ನಮ್ಮ ಅರಮನೆಯ ಭಂಡಾರದಿಂದ ಅಷ್ಟದ್ರವ್ಯವನ್ನು ತಂದು ಈತನ ಕೈಯಲ್ಲಿ ಕೊಡುವನಾಗು ಮಂತ್ರಿ. ಅಪ್ಪಣೆ ಮಹಾಪ್ರಭು. ಏನು ಸ್ವಾಮಿ, ಪರಿಹಾಸ್ಯ ಮಾಡುತ್ತಿರುವಿರಾ? ತಿನ್ನಲು ಅನ್ನವಿಲ್ಲದೆ, ಒದೆಯಲು ವಸ್ತ್ರವಿಲ್ಲದೆ, ನಿಲ್ಲಲು ಸ್ಥಳವಿಲ್ಲದೆ, ದೇಶವನ್ನು ಅಲೆಯುತ್ತಿರುವ ನನ್ನಲ್ಲಿ ನೀವು ಕೊಡಿಸುವ ಅಷ್ಟು ದೈವವನ್ನು ಬಚ್ಚಿಟ್ಟುಕೊಳ್ಳಲು ನನ್ನಲ್ಲಿ ಸ್ಥಳವೂ ಸಹ ಗತಿ ಇಲ್ಲವೋ ಪ್ರಭು, ಗತಿ ಇಲ್ಲ. ಏನು? ನಾನು ಕೊಡುವಂತಹ ದ್ರವ್ಯವನ್ನು ಬಚ್ಚಿಟ್ಟುಕೊಳ್ಳಲು ನಿನ್ನಲ್ಲಿ ಸ್ವಲ್ಪ ಸ್ಥಳವೂ ಸಹ ಇಲ್ಲವೇ? ಇಲ್ಲವೂ ಪ್ರಭು, ಇಲ್ಲ. ಅಯ್ಯ ದಾರಿದ್ರನೇ, ಇಲ್ಲಿ ಬಾ. ನನ್ನ ಅರಮನೆಯ ಹಿಂಭಾಗದಲ್ಲಿ ನಿನಗೊಂದು ದೊಡ್ಡದಾದ ಮನೆಯನ್ನು ಕಟ್ಟಿಸಿಕೊಡುವೆನು. ಅಲ್ಲಿ ನಾನು ಕೊಡುವಂತಹ ದ್ರವ್ಯವನ್ನು ಬಚ್ಚಿಟ್ಟುಕೊಂಡು ನೀನು ಮತ್ತು ಈ ನಿನ್ನ ಮಕ್ಕಳು ಸುಖ ಶಾಂತಿಯಿಂದ ಜೀವನ ಮಾಡಬಹುದಲ್ಲವೇ? ಸ್ವಾಮಿ, ನೀವು ಕಟ್ಟಿಸಿಕೊಡುವ ಅರಮನೆಯು ನನ್ನಗಲ್ಲದೆ ನನ್ನ ಮಕ್ಕಳಿಗೂ ಸಹ ಬೇಡವಾಗಿದೆ ಪ್ರಭು, ಬೇಡವಾಗಿದೆ. ಏನು? ನಾನು ಕಟ್ಟಿಸಿಕೊಡುವಂತ ಮನೆಯೂ ಸಹ ಬೇಡವಾಗಿರುವುದೇ? ಬೇಡವಾಗಿದೆ ಪ್ರಭು, ಬೇಡವಾಗಿದೆ. ಅಯ್ಯ ದಾರಿದ್ರನೇ, ನಾನು ಏನೇ ಕೊಟ್ಟರೂ ಬೇಡವೆಂದೇ ಹೇಳುತ್ತಿರುವೆಯಲ್ಲ, ಹಾಗಾದರೆ ನೀನು ನನ್ನ ಆಸ್ಥಾನಕ್ಕೆ ಬಂದ ವಿಚಾರವೇನು? ಸ್ವಾಮಿ, ಸತ್ಯವಂತ ವಿಕ್ರಮರಾಜರೆಂದು ತಿಳಿದು ನಿಮ್ಮ ಬಳಿಗೆ ಬಂದಿರುವೆನು ಪ್ರಭು. ಏನು? ಸತ್ಯವಂತ ವಿಕ್ರಮರಾಜರ ಸತ್ಯ ಪರೀಕ್ಷೆಯನ್ನು ಮಾಡಲು ಬಂದಿರುವೆಯಾ? ಹೌದು ಪ್ರಭು. ಹಾಗಾದ್ರೆ ಮುಂದಿನ ವಿಚಾರ? ಸ್ವಾಮಿ, ಮೊದಲು ಕರಾಭಾಸೆಯನ್ನು ಕೊಟ್ಟರೆ ಆಗ ನನ್ನ ಸಮಾಚಾರವನ್ನು ನಿಮಗೆ ತಿಳಿಸುವೆನು. ಏನು? ಬಡವನಾದ ನಿನಗೆ ಮಹಾರಾಜರಾದ ನನ್ನಿಂದ ಕರಭಾಷೆಯೇ? ಹೌದು ಪ್ರಭು. ಅಯ್ಯ ದಾರಿದ್ರನೇ, ನಿನ್ನ ಮಾತಿಗೆ ನಾನು ಸಮಸ್ಯೆ ಇದ್ದರೂ ಇರಬಹುದಾಗಿತ್ತು. ಆದರೆ ಈ ಮಕ್ಕಳನ್ನು ನೋಡಿದರೆ ಅಯ್ಯೋ ಪಾಪ, ನನಗೆ ಬಹಳವಾಗಿ ಸಂಕಟವಾಗುತ್ತಿರುವುದು. ಆ ಪರಮಾತ್ಮನ ಪಾದಸಾಕ್ಷಿಯಾಗಿಯೂ ನಿನ್ನ ಮಾತಿಗೆ ಪ್ರತ್ಯುತ್ತರವಿಲ್ಲ. ಅದೇನು ವಿಚಾರ ತಿಳಿಸುವನಾಗೋ? ಸ್ವಾಮಿ, ನನ್ನ ಈ ದಾರಿದ್ರ್ಯವನ್ನು ತಾವು ದಾನವಾಗಿ ತೆಗೆದುಕೊಳ್ಳಬೇಕೆಂದು ನಾನು ಬೇಡಿಕೊಳ್ಳುವೆನು ಪ್ರಭು, ಬೇಡಿಕೊಳ್ಳುವೆನು. ಏನು? ನಿನ್ನ ದಾರಿದ್ರ್ಯವನ್ನು ನಾನು ದಾನವಾಗಿ ತೆಗೆದುಕೊಳ್ಳಬೇಕೆ? ಹೌದು ಪ್ರಭು. ಮಹಾಮಂತ್ರಿಗಳೇ, ದಾರಿದ್ರ ಭಾಗವನ್ನು ದಾನವಾಗಿ ಪಡೆಯುತ್ತೇನೆ ಎಂದು ಪ್ರಮಾಣವನ್ನೇ ಮಾಡಿದನಲ್ಲ, ಇದಕ್ಕೇನು ಮಾಡುವುದು ಮಂತ್ರಿ? ಮಹಾಪ್ರಭು, ಕರಭಾಷೆಯನ್ನು ಕೊಟ್ಟ ಮೇಲೆ ನುಡಿದಂತೆ ನಡೆಯುವುದು ರಾಜಧರ್ಮವಲ್ಲವೇ? ನಿಜ ಮಂತ್ರಿ, ನಿನ್ನ ಮಾತು ಸತ್ಯ. ಅಯ್ಯ ದಾರಿದ್ರನೇ, ಸ್ವಾಮಿ, ಸ್ವಲ್ಪ ಗಂಗೋದಕದಿಂದ ನಿನ್ನ ದಾರಿದ್ರ್ಯವನ್ನು ನನಗೆ ದಾನವಾಗಿ ಕೊಡುವನಾಗೋ? ಸ್ವಾಮಿ, ಗಂಗೋತ್ರಿಯೇ ತರಲು ನನ್ನಲ್ಲಿಯೂ ಪಾತ್ರೆಯೂ ಸಹ ಗತಿ ಇಲ್ಲ. ಇದ್ದುದು ಒಂದು ಮಣ್ಣಿನ ಮಡಿಕೆಯು ಮಡಗಿದ್ದ ಜಾಗದಲ್ಲಿ ತೂರಾಗಿ ಚೂರಾಗಿ ಹೋಗಿತ್ತು ಪ್ರಭು, ಚೂರಾಗಿ ಹೋಗಿತ್ತು. ಅಯ್ಯೋ ಪಾಪ, ಏನು? ಗಂಗೋದಕವನ್ನು ತರಲು ನಿನ್ನಲ್ಲಿ ಒಂದು ಪಾತ್ರವೂ ಸಹ ಗತಿ ಇಲ್ಲವೇ? ಇಲ್ಲವೂ ಪ್ರಭು. ಮಹಾಮಂತ್ರಿಗಳೇ, ಮಹಾಪ್ರಭು, ನಮ್ಮ ಅರಮನೆಯಿಂದ ಸ್ವಲ್ಪ ಗಂಗೋದಕ ತಂದು ಈತನ ಕೈಯಲ್ಲಿ ಕೊಡುವನಾಗು ಮಂತ್ರಿ. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ ನಮ್ಮ ಅರಮನೆಯಿಂದ ಗಂಗೋದಕವನ್ನು ರಾಜಸ್ಥಾನಕ್ಕೆ ಬರಮಾಡಿ.
ಮಹಾಪ್ರಭು, ಇದು ಗಂಗೋದಕವು ಸಿದ್ಧವಾಗಿರುವುದು ತಿಳಿದುಕೊಳ್ಳಿ. ಅಯ್ಯ ದಾರಿದ್ರನೇ, ಸ್ವಾಮಿ ಗಂಗೋದಕವು ಸಿದ್ಧವಾಗಿರುವುದು. ಆಗಬಹುದು. ನಿನ್ನ ದಾರಿದ್ರ್ಯವನ್ನು ನನಗೆ ದಾನವಾಗಿ ಕೊಡುವನಾಗು. ಹಾಗೆ ಸ್ವಾಮಿ ಏಕಚಿತ್ತ ಮನೋಭಾವದಿಂದ ಎರಡು ಕರಗಳನ್ನು ಜೋಡಿಸಿ ನಿಂತರೆ ಆಗ ನನ್ನ ಈ ದಾರಿದ್ರ್ಯವನ್ನು ನಿಮಗಾಗಿ ದಾನವಾಗಿ ದಾರಿ ಎರೆದು ಕೊಡುವೆನು ಸ್ವಾಮಿ, ದಾರಿ ಎರೆದು ಕೊಡುವೆನು. ಹಾಗೇ ಆಗಲಿ. ಹರಿ ಹರಿ ವಾಸುದೇವ ಹರಿ ಹರಿ ವಾಸುದೇವ ಎನ್ನಯ ದಾರಿದ್ರ್ಯವನ್ನು ವಿಕ್ರಮರಾಜನಿಗೆ ದಾನವಾಗಿ ತಾರೆ ಎರೆದು ಕೊಡುವೆನು ಹರಿಯೇ. ಶನಿದೇವರ ಪಾದಕ್ಕೆ ಗೋವಿಂದೋ, ಶನಿದೇವರ ಪಾದಕ್ಕೆ ಗೋವಿಂದೋ, ಶನಿದೇವರ ಪಾದಕ್ಕೆ ಗೋವಿಂದೋ. ಅಯ್ಯ ದಾರಿದ್ರ್ಯನೇ, ನಿನ್ನ ದಾರಿದ್ರ್ಯವನ್ನು ದಾನವಾಗಿ ಪಡೆದಂತಾಯಿತು. ಮುಂದಿನ ವಿಚಾರವೇನು? ಸ್ವಾಮಿ ಸ್ವಾಮಿ ತಮ್ಮಿಂದ ನಾನೂ ಅಲ್ಲದೆ ಈ ನನ್ನ ಮಕ್ಕಳೂ ಸಹ ಧನ್ಯರಾದವು ಪ್ರಭು, ಧನ್ಯವಾದವು. ಅಪ್ಪಣೆ ಕೊಟ್ಟರೆ ನಾವಿನ್ನು ಹೋಗಿ ಬರುವೆವು. ಅಯ್ಯ ದಾರಿದ್ರನೇ, ಆ ಪರಮಾತ್ಮನು ನಿಮ್ಮೆಲ್ಲರಿಗೂ ಒಳ್ಳೆದುಂಟು ಮಾಡಲಿ. ನೀವು ಹೋಗಿ ಬನ್ನಿರಿ. ಅಪ್ಪಣೆ ಸ್ವಾಮಿ, ಅಪ್ಪಣೆ. ಬನ್ನಿ ಮಕ್ಕಳೇ. ಮಹಾಮಂತ್ರಿಗಳೇ, ಮಹಾಪ್ರಭು, ದಾರಿದ್ರ್ಯನ ದಾರಿದ್ರ್ಯ ಭಾಗವನ್ನು ದಾನವಾಗಿ ಪಡೆದಂತಾಯಿತು. ಈ ದಾರಿದ್ರ್ಯ ಭಾಗವು ಯಾವ ಕಾರಣದಿಂದ ಬರುವುದು, ಇದನ್ನು ಯಾರಿಂದ ತಿಳಿಯೋಣ ಮಂತ್ರಿ? ಮಹಾಪ್ರಭು, ನಮ್ಮ ಅರಮನೆಯ ರಾಜ ಪುರೋಹಿತರನ್ನು ಬರಮಾಡಿ ಅವರಿಂದ ತಿಳಿಯಬಹುದಲ್ವೇ? ಹಾಗಾದರೆ ನಮ್ಮ ಅರಮನೆಯ ಪಂಡಿತೋತ್ತಮರನ್ನು ನಮ್ಮ ಆಸ್ಥಾನಕ್ಕೆ ಬರಮಾಡಿರಿ. ಹಾಗೆ ಆಗಲಿ ಮಹಾಪ್ರಭು. ಯಾರಲ್ಲಿ ನಮ್ಮ ಅರಮನೆಯ ರಾಜ ಪುರೋಹಿತರನ್ನು ರಾಜಸ್ಥಾನಕ್ಕೆ ಬರಮಾಡಿ. ಮೈಕಾನ್ ಮಾಡು. ಕುಂಟ ಇದ್ದಲ್ಲ ಕಾಣ್ತಿಲ್ವಲ್ಲ? ಹೋದ ವರ್ಷ ಬಂದಿದ್ದ, ಆಚೆ ವರ್ಷ ಬಂದಿದ್ದ, ಕಾಣ್ತಿಲ್ವಲ್ಲ ರಾಜರ ಮನೆಗೆ? ಯಾರು ಗೋವಿಂದನ? ಓ ಗುರುಗಳೇ, ಎಲ್ಲಿ ಹೋಗ್ಬಿಟ್ಟ? ಅದೇನು ಗೊತ್ತಾಯ್ತಿಲ್ಲ. ಇಲ್ಲಿ ಜಾओ ಗುರುಗಳ ಗುರುಗಳ ಬಂದು 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 ಬಂದೆ. ಗುರುಗಳ ಈಗ ಈ ಪಂಚ ಕಟ್ಟದಿತ್ತಲ್ಲ, ಇದು 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 ಲೇಟ್ ಆಗೋಯ್ತು 25 ವರ್ಷ ಪಂಚೆ ಕಟ್ಕೊಳಕ್ ಬರಲ್ಲ. ಹೆಂಗೆ ಸ್ವಾಮಿಗಳೇ ನೀವು? ಸ್ವಾಮಿ. ಅವ್ರಂಗೆ 3 ಜನ ಹೆಂಡತಿ ಮಡಿಕೊಳಕ್ ಆಯ್ತದ ಸ್ವಾಮಿ ನಾವು. ಅವ್ರೇ ನೀವೇನ್ರಿ ಗುರುಗಳೇ, ಮಾನ ಮರೆ ತೆಗಿತೀರ ನಮ್ಮ ಗುರುಗಳೇ ಯಾವ ಕಡೆ ಹೊರಟ್ರಿ ನೀವು? ಏನಂದ್ರೆ? ಯಾವ ಕಡೆ ಹೊರಟ್ರಿ ಹಿಂದೆ? ಓ, ಎಷ್ಟು ಮದುವೆ ಆಗಿದ್ದೀರಾ ಅಂದ್ರ? ಅಯ್ಯೋ ಅಯ್ಯೋ ಸ್ವಾಮಿ, ಏನಿಲ್ಲ, ನಮ್ಮ ಕಾಮಿನಿ ಕಿಲಾಡಿ ರಾಜು ಸಾರ್ ಹತ್ರ 3 ಮದುವೆ ಆಗಿದೆ ಅಷ್ಟೇ. ಅಲ್ಲ ಗುರುಗಳೇ, ತಾವ್ ಯಾವ ಕಡೆ ಹೋಯ್ತಿದ್ರಿ ಹೇಳಿ ಗುರುಗಳೇ? ಯಾಕೆ ಈ ಕೊಲೆ ಕೊಡ್ತೀರಿ ನಮ್ಗೆ ಸುಮ್ನೆ? ಏನಂದ್ರೆ? ಯಾವ ಕಡೆ ಹೋಯ್ತಿದ್ದೀರಿ ಅಂದ್ರೆ? ಓಹೋ, ಯಾವ್ಯಾವ ಊರವರು ಅಂದ್ರ? ಅಯ್ಯೋ, ಅದ್ ಹೇಗ್ ಸ್ವಾಮಿ ಕೇಳ್ತೀರಾ? ನೋಡಿ ಸ್ವಾಮಿ, ಮೊದಲನೇ ಅವಳು ಮಲ್ಲಿಗೆ, ಮೈಸೂರು ನೋಡಿ ಸ್ವಾಮಿ. ಮೊದಲನೇ ಮಲ್ಲಿಗೆ. ಎರಡನೇ ಅವಳು ಸಂಪಿಗೆ ಸ್ವಾಮಿ, 700. ಸಂಪಿಗೆ 700. ಮೂರನೇ ಅವಳು ಮುತ್ತಲಕ್ಷ್ಮಿ ಮುತ್ತಲಕ್ಷ್ಮಿ ಸ್ವಾಮಿ. ಅಲ್ಲ ಗುರುಗಳೇ, ಮದ್ದೂರವಳು ಸ್ವಾಮಿ. ಮೂರನೇರು ಮದ್ದೂರ್ನೇರು. ಅಲ್ಲ ಗುರುಗಳೇ, ತಾವ್ ಯಾವ ಕಡೆ ದಯಪಾಲಿಸಿದ್ರಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಯ್ತದಪ್ಪ. ಸುಮ್ನೆ ಏನಂದ್ರೆ? ಯಾವ ಕಡೆ ರೇ ಸ್ವಾಮಿ, ನನಗೆ ಕಿವಿ ಚೆನ್ನಾಗಿ ಕೆಲಸ ಮೆತ್ತಿಗೆ ಹೇಳ್ರಿ. ನಾನು ಬಡ್ಕೊಂಡ್ಬಿಟ್ಟು ಗಂಟಲ ಹೋಗ್ಬಿಡ್ತು ಗುರುಗಳೇ.
ಏನಂದ್ರೆ ಬಡ್ಕೊಂಡ್ ಬಡ್ಕೊಂಡು ಗಂಟ್ಲೆ ಹೊಡೋಯ್ತು. ಅಲ್ಲ ಗುರುಗಳೇ ಯಾವ ಕಡೆ ಹೋಯ್ತಿದ್ರಿ ಅಂತ ಸರಿಯಾಗಿ ಕರೆಕ್ಟಾಗಿ ಹೇಳಿದ್ರೆ ನಿಮ್ಗೆ ನಮ್ಗೆ ಗೊತ್ತಾಯ್ತದಪ್ಪ. ಓಹೋ ಯಾವ ಕಡೆ ಹೋಯ್ತಾ ಅಂತ ಹೇಳಿದ್ರ ಹೌದು, ಹೌದು. ಸ್ವಾಮಿಗಳ ಇಷ್ಟೊತ್ತು ಕೆಲವಾರ್ದೆಲ್ಲ ಕೇಳಿ ನಾನು ಏನೋ ಜೋಸಲ್ಲಿ ಹೇಳ್ಬಾರ್ದಲ್ಲ ಹೇಳ್ಬಿಟ್ಟೆ. ಹೌದಾ? ಅಲ್ಲ, ಹೋಗ್ಲಿ ಹೇಳಿ ಗುರು. ಸ್ವಾಮಿ, ಹೇಳಿ. ಮಹಾರಾಜರ ಮನೇಲಿ ಸರಿ ಇದ್ರೆ ವಾಸನೆ ಹೊಡಿತಾರೆ, ಸ್ನಾನ ಮಾಡ್ಕೊಂಡ್ರೆ ಬಂದವ್ರು ಗುರುಗಳು ಇವರು. ಯಾಕ್ರಿ ಈ ಕೆಲಸ ಮಾಡ್ತೀರಿ? 3 ಜನ ಎಂಟ್ರಿ ಮಾಡ್ಕೊಂಡು ನೀವು ಏನ್ರಿ ಹಣೆ ಬರೋದು ನಮ್ಗೆ? ದೂರ ಸರಿರಪ್ಪ. ಅಯ್ಯೋ, ಹೇಳಿ ಗುರು. ಮಹಾರಾಜರ ಮನೇಲಿ ಹಾ ಉಮ್ಮ ಕರೆದವ್ರು ಭೋಜನ ಕರೆದವ್ರಂತೆ ಊಟ ಮಾಡಕ್ಕೆ. ಏನಂತೆ? ಹೋಯ್ತಾ ಇದ್ರು, ಬರ್ತೀರಾ? ನಾವು ಬರ್ತೀವಿ. ನೀ ಬರ್ತೀರ? ಅದೆಲ್ಲ ಸರಿ. ಹೇಳಿ. ಮಹಾರಾಜರು ನಿಮ್ನೆಲ್ಲ ನೋಡ್ಬಿಟ್ಟು ಒಬ್ಬೊಬ್ಬರನ್ನೇ ನೀವು ಯಾವ ಪಂಚಾಂಗ ಓದಿದ್ದೀರಾ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ ತಾವು? ಸ್ವಾಮಿ, ನಾವು ನಮ್ಮ ಮಂಡ್ಯದ ಪಂಚಾಂಗ ಓದಿದ್ದೀವಿ ಸ್ವಾಮಿ. ಏನಂದೆ ಗೋವಿಂದ? ಮಂಡ್ಯದ ಪಂಚಾಂಗ. ಓಹೋ, ಮಂಡ್ಯದ ಪಂಚಾಂಗ ಓದಿದ್ಯಾ? ಹೌದು. ಬೇಸಾಯ್ತು. ಕೆಲಸ ಮಾಡು ಸ್ವಾಮಿ. ಸ್ವಾಮಿಗಳ ನೀವ್ ಯಾವ ಪಂಚಾಂಗ ಓದಿದ್ದೀರಿ? ಕನಕ್ಪುರ್ ಪಂಚಾಂಗ ಓದಿದೀವಿ. ಕನಕ್ಪುರದ ಪಂಚಾಂಗ. ಓಹೋ, ಮಠದಲ್ಲಿ ಓದಿದ್ರು. ತಿಂದ್ರ ಆಯ್ತು. ಸ್ವಾಮಿ ನೀಲಂ ಭಟ್ರೆ, ನೀವ್ ಯಾವ ಪಂಚಾಂಗ ಓದಿದ್ದೀರಿ? ಮೈಸೂರು ಪಂಚಾಂಗ. ಮೈಸೂರು ಪಂಚಾಂಗ. ಸರಿ, ಅದು ಒಳ್ಳೆ ಪಂಚಾಂಗನೇ. ಗುರುಗಳು ಅವಾಗ ಮೈಸೂರಿಗೆ ಹೋಯ್ತಿರ್ತಾರಲ್ಲ, ಅದಕ್ಕೆ. ಹೊಸ ಇರಿ ಸ್ವಾಮಿ. ಸ್ವಾಮಿ ಗುಂಡಾ ಜೋಯಿಸ್ರೆ, ನೀವ್ ಯಾವ ಪಂಚಾಂಗ ಓದಿದ್ದೀರಾ? ಹೇಳ್ದೆ ಗುರುಗಳೇ. ಹೇಳ್ರಿ. ಹೇಳಿ ನಂಬ್ತಿರೋ? ಹೇಳ್ರಿ ನೋಡೋಣ. ಕೇಳ್ಬೇಕು ನೀವು. ಕೇಳ್ತೀರಾ ಅಂತ ಕೇಳಿದೆ. ನಾನು ಒಂಟಿ ಕೊಪ್ಪಲ್ಕೊಂಡು ನೋಡಿದ್ವಿ ಗುರುಗಳೇ. ಒಂಟಿ ಕೊಪ್ಪಲು. ಒಂಟೆ ಓದಕ್ ಹೋಗಿದ್ರಾ? ಒಂಟಿ ಕೊಪ್ಪಲ್ ಪಂಚಾಂಗ ಪಂಚಾಂಗನ ಒಂಟೆ ಓದಕ್ಕಾಗಿದೆ. ಸ್ವಾಮಿ ನೀವ್ ಯಾವ ಪಂಚಾಂಗ ಓದಿದ್ದೀರಾ? ನಾವು ಮೇಡ್ಮನಹಳ್ಳಿ ಪಂಚಾಂಗ ಓದಿದೀವಿ. ಇದು ಒಳ್ಳೆ ಮಾತು. ಮೇಡ್ಮನಹಳ್ಳಿ ಪಂಚಾಂಗ ಮೇಡ್ಮನಹಳ್ಳಿ ಓದಿದ್ದೀರಾ? ಚೆನ್ನಾಗಿ ಓದಿದೀವಿ. ಹಿಂದೆ ಮುಂದೆ ನಿಮ್ ಗುರುಗಳು ನಮ್ಗೆ ಗೊತ್ತು, ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ. ಹಿಂದೆ ಮುಂದೆ ಎಲ್ಲ ಓದ್ಬಿಟ್ಟವ್ರ. ಸ್ವಾಮಿ ನೀವ್ ಯಾವ ಪಂಚಾಂಗ ಓದಿದ್ದೀರಾ? ಬೈರ್ಮಂಗ್ಲ ಪಂಚಾಂಗ ಗುರುಗಳೇ. ಏನಂದ್ರೆ? ಬೈರ್ಮಂಗ್ಲ ಪಂಚಾಂಗ. ಬೈರ್ಮಂಗ್ಲ ಪಂಚಾಂಗ ಓದಿದ್ದೀರಾ? ಹೌದು. ಇದು ಜಾಸ್ತಿ ಈಗ ಹೊಸದಾಗಿ ಓದಿದ್ದೀರಾ? ಆಯ್ತು, ಒಳ್ಳೇದಾಯ್ತು. ಸ್ವಾಮಿ, ಅದ್ ಸರಿ ಇದೆ. ನೀವ್ ಯಾವ ಓದಿದ್ರಿ ಪಂಚಾಂಗವ? ಏನಂದ್ರೆ? ಯಾವ ಪಂಚಾಂಗ ಓದಿದ್ದೀರಿ ಅಂದ್ರೆ? ಓಹೋ, ಯಾವ ಪಂಚಾಂಗ ಓದಿದ್ರಂದ್ರ ಹೇಳ್ತೀನಿ ಕೇಳಿ. ನೋಡಿ, ಈ ಭೂಮಿ ಹಿಂದೆ ಬರೋ ಹಿಡ್ಕೊಬಿಟ್ಟವ್ರು. ಸ್ವಾಮಿ, ಆ ಭೂಮಿಯಿಂದ ಈ ಆಕಾಶದ ತನಕ ಎಷ್ಟು ಓದಿದೀನಿ ಸ್ವಾಮಿ. ನಾವೇನು ಪ್ರಯೋಜನ ಇಲ್ಲ ಕಣ, ಅದಕ್ಕೆ ತಲೆಲ್ಲ ನರ್ತೋಗಿದ್ವಿ. ಓದಿ ಆಗ್ಬಿಟ್ಟವ್ರ. ಇದೆಲ್ಲ ಆಯ್ತು. ಸರಿ ಗುರುಗಳೇ, ಅದೇನ 3 ಜನ ಅಂದೆ, ಮಕ್ಳೆಷ್ಟು ಮರಿ ಎಷ್ಟು ಏನು ಹೇಳಿ? ಸರಿ ಗುರುಗಳೇ, ನಸೆ ಬೇಕಾ? ಒಟ್ಟಿನ ಚೆನ್ನಾಗಿರ್ತಿತ್ತು. ನೆಸೆನ ಮೂಗೆಲ್ಲ ಕಟ್ಕೊಡದೆ, ತಿಂಡಿಗಾಲ ಚಳಿ ಬೇರೆ ಗುರುಗಳೇ. ನೋಡ್ರಿ ಹಿಂಗೆ. ಅಯ್ಯೋ ಗೋವಿಂದ, ಹೇಳಿ. ನಿನಗೂ ನಸೆ ಬೇಕಾ? ಸ್ವಲ್ಪ ಗಟ್ಟಿ ಇಟ್ಕೊಳ್ಳಿ, ಗಟ್ಟಿದ್ದು. ಗಟ್ಟಿ. ಒಳ್ಳೆ ಗುರುಗಳೇ. ತಗೊಳ್ಳಿ. ತಗೊಳ ಸರಿಯಾಗಿ ಹಾಕೊಳ್ರಿ. ಸಾಕಳಿ ಸ್ವಾಮಿಗಳೇ, ಈ ಜಾಸ್ತಿ ಬೇಕು, ದಪ್ಪ ಮೂಗು ಹಾಕೊಳ್ಳಿ. ಮುಜ್ಜಬೇಕು, ತಿಕ್ಕಿ ಹಾಕಿ ಗುರುಗಳ. ತಿಕ್ಕಿ ಜನ ನಿನ್ ಮುಗ್ ನಾನು ಸುಬ್ರಹ್ಮಣ್ಯವ ಕಷ್ಟಪಟ್ಟು ಬರ್ಬೇಕಾದ್ರೆ ಬೈರ್ಮಂಗಲ ಕೆರೆಯಲ್ಲಿ ಮಡಿ ಮಾಡ್ಕೊಂಡ್ ಬಂದಿದ್ನೆ. ಅನಿಷ್ಟ ಮುಂಡ್ಯವ. ಅಲ್ಲ ಗುರುಗಳ, 3 ಜನ ಹೆಂಡ್ತಿದಿರಂತಾರೆ. ಒಬ್ರು ಹೋಗಿದ್ರೆ ಇನ್ನೊಬ್ರು ಒಗಿತಾನೆ ಇರ್ತೈತೆ. ಅಯ್ಯೋ, ಅದನ್ನ ಯಾಕೆ ಹೇಳ್ತೀರಾ? ಏನ್ ಪ್ರಾಬ್ಲಮ್? ದೊಡ್ಡವಳು ಮೈಸೂರು ಮಲ್ಲಿಗೆ ಹತ್ರ ಹೋದ್ರೆ ಅಯ್ಯೋ ನಿನಗೇನಪ್ಪ ಇನ್ನಿಬ್ರವ್ರಲ್ಲ ಅಲ್ಲೋ ಹೋಗಿಸ್ಕೋ ಅಂತಲ್ಲ. 2ನೇ ಅವಳ ಹತ್ರ ಹೋದ್ರೆ ನಿನ ಯಾವ ಕೊನೆಯವಳ ಮನೆಗೆ ಇರ್ತೀಯಲ್ಲ ಅಲ್ಲೇ ಹೋಗಿಸ್ಕೋ ಅಂತಲ್ಲ. ಚಿಕ್ಕವಳು ಅವಳಿಗೆ ಕೊನೆಯವಳು ಅಂದ್ರೆ ಚಿಕ್ಕೋಳನೆ, ಅಷ್ಟು ಗೊತ್ತಾಗಲ್ಲ. ಸುಬ್ರಹ್ಮಣ್ಯವ ಅಲ್ಲೇ ಹೊಡ್ಸ್ಕೊಂಡು. ಅಯ್ಯೋ ಏನ್ ಮಾಡ್ಲಿ, ಅಲ್ಲೇ ಹೊಗ್ಸ್ಕೊಂಡು ಹೋಗೋದಾಗಿತ್ತು. ಆದ್ರೆ ಈಗ 9 ತಿಂಗಳು ಪ್ರೆಗ್ನೆಂಟ್ಲು.
ಟೋಟಲ್ ಹೆಚ್ಚಿನವ್ರೆ ಗುರುಗಳ. ಏನ್ ಮಾಡೋದು, ಅವಳ ಕೈಲಿ ಒಗ್ಯಕ್ಕಾಗತ್ತಾ? ನೀವೇ ಇದ್ರಲ್ಲ ಒಕ್ಕೊಂಡ್ ಏನ್ ಬರೋದು. ಮಾಡಕ್ಕಲ್ಲ, ನಾನೇ ಕಷ್ಟಪಟ್ಟು ಒಕ್ಕೊಂಡ್ ಬಂದಪ್ಪ. ವಯಸ್ಸಾಯ್ತು. ಪಾಪಿ ಮುಂಡೆ ಅವು ಎಲ್ಲ ಹಾಳು ಮಾಡ್ಬಿಟ್ವಿ. ಇರ್ಲಿ ಗುರುಗಳ. ಹೋಗ್ಲಿ, ಏನ್ ಮಾಡಕ್ಕಾಗಲ್ಲ. ಇಲ್ಲಿ ಗುರುಗಳ. ಸರಿ ಆಯ್ತು, ನಡ್ರಿ ನಡ್ರಿ, ಎಲ್ಲ ಮುಟ್ಬರ್ರು. ನಡ್ರ, ದೂರ 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 ಮಡಿ ಇರ್ಬೇಕು ಸ್ವಾಮಿಗಳಂದ್ಮೇಲೆ. ನಡೀರಿ, ಟೈಮ್ ಆಯ್ತು, ರಾಜರ ಮನೆಗೆ ಹೋಗೋಣ. ಮನೆಯಲ್ಲಿ ಭೋಜನವೆಂದರೆ ಯೋಜನೆ ರಾಜನ ಮನೆಯಲ್ಲಿ ಭೋಜನವೆಂದರೆ ಯೋಜನೆ ಆನಂದವೋ ಅಪ್ಪಣವೋ ಚೆಂಬಗೆಯೋ ಅಪ್ಪಣವೋ ಸಂದಿಗೆಯೋ ದಪ್ಪ ದಪ್ಪದ ಗುಂಡೆಗಳು ಬಂದಾಯ್ತು. ಇಲ್ಲ, ಅರಮನೆ ಬಾಗಿಲು ತೆಗಿಲಿಲ್ವಲ್ಲ ಗುರುಗಳ. ಆ ಸ್ಥಾನ ವಿದ್ವಾಂಸರಾದ ಪಂಡಿತೋತ್ತಮರಿಗೆ ನನ್ನ ಅನಂತ ನಮಸ್ಕಾರಗಳು. ಸ್ವಾಮಿಗಳೇ, ತಾವೆಲ್ಲರೂ ತಮ್ಮ ತಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿರೆ. ಏನ್ ಪರವಾಗಿಲ್ಲ, ತೊಂದರೆ ಇಲ್ಲ. ಸ್ವಾಮಿಗಳೇ, ನಿಮ್ಮಲ್ಲಿ ಜ್ಯೋತಿಷ್ಯ ಪಂಚಾಂಗವನ್ನು ಯಾರು ಚೆನ್ನಾಗಿ ಹೇಳಿವಿರಿ? ಸ್ವಾಮಿ ನಾನು ಹೇ ಸೂತ್ರ ಮುಂಡೆದ, ನಿನಗೇನೋ ಗೊತ್ತು, ಮೂರಾದಿ ಮಣ್ಣು ಮೂರ್ದಾಮದವನೇ. ಕೂತ್ಕೊಳ್ಳೋ ಸ್ವಲ್ಪ ಮಿಕ್ಕೆಲ್ಲ. ಗುರುಗಳೇ ನಾನು ಹೇಳ್ತೀನಿ ಗುರುಗಳೇ. ಏಯ್ ಸಕೈ, ಮಹಾಪ್ರಭು ಮಹಾಪ್ರಭು, ಸ್ವಾಮಿಗಳೇ. ಜ್ಯೋತಿಷ್ಯ ಪಂಚಾಂಗವನ್ನು ನಾನು ಚೆನ್ನಾಗಿ ಬಲ್ಲೆನು ಮಹಾಪ್ರಭು. ಸ್ವಾಮಿಗಳೇ, ಹಾಗಾದರೆ ಮನುಷ್ಯನಿಗೆ ದಾರಿದ್ರ್ಯ ಭಾಗವು ಯಾವ ಕಾರಣದಿಂದ ಬರುವುದು? ತಿಳಿಸುತ್ತೀನಿ ಮಹಾಪ್ರಭು. ಯೋ ಶಿಷ್ಯ, ಯೋ ಶಿಷ್ಯ, ಎಲ್ಲಿದ್ಯಾ? ಬಾರೋ ಇಲ್ಲಿ. ಗುರುಗಳೇ ಏನಿನ ಮುಂದೆ ಬಾರೋ, ಹಿಂದೆ ಏನ್ ಮಾಡ್ತಿ? ಶಿಷ್ಯ, ಗುರುಗಳೇ ಪಂಚಾಂಗ ತರಲ, ಪಂಚಾಂಗ. ಅಲ್ಲ ಗುರುಗಳೇ, ಓದೋಸು ಕೊಡ್ಲು, ಆಚೆ ಅದ್ರ ಆಚೆ ಕೊಡ್ಲು. ಅಯ್ಯೋ ಅನಿಷ್ಟು ಮುಂಡೆ ಅದ. ಇಷ್ಟು ವರ್ಷದಿಂದ ಬಡ್ಕೊಂಡು ನನಗೂ ಸಾಕಾಗೋಯ್ತು. ಹಾಲಾದ ಮುಂಡೆ ಅದಕ್ಕೆ ದೇಹ ಬೆಳೆದ ಹೋಯ್ತು, ಬುದ್ಧಿ ಬೆಳಿಲಿಲ್ಲ. ಈಗ ಬೆಳೀತಾ ಇದೆ ಗುರುಗಳೇ ಬುದ್ಧಿ. ಏ ಶಿಷ್ಯ, ಹೋದ ವರ್ಷದ್ದು ಆಚೆ ವರ್ಷದ್ದು ಏನ್ಕೋ, ಈ ವರ್ಷದ ಪಂಚಾಂಗ ತಗೊಂಬಾರೋ. ವಿಶ್ವವಸುನಾಮ ಸಂವತ್ಸರದ್ದು 1926. ಅಯ್ಯೋ ತಗೊಂಬ, ಅದೇ ತಗೊಂಬ. ತೊಳಿ ಗುರುಗಳೇ. ಆಹಾ, ಹೊಸಿ ತೊಣ್ಣೆ ಇಟ್ಕೊಳ. ಕೊಡಿ ಗುರುಗಳೇ. ಶಿಷ್ಯ, ಗುರುಗಳೇ ಇದೇನೋ ಎಲ್ಲ ತಲಕ ಬಲಕ ಕಾಣಿಸ್ತದೆ. ಗುರುಗಳೇ, ಸುಲೋಚನೆ ಇಲ್ವಲ್ಲ ಗುರುಗಳೇ? ಸ್ವಾಮಿ ನಾನ್ ಬರ್ಲ ಹಿಡ್ಕೊಳಕ್ಕೆ. ಓ ಹಿಂಗಿರ್ಕೊಬೇಕು. ಏಯ್ ಗೊತ್ತಿಲ್ವಾ ಅದು? ಗೊತ್ತಿರಿ ಯಾಕೆ? ಸುಲೋಚನಾ ಕೊಡೋ, ಸುಲೋಚನಾ. ಅಲ್ಲ ಗುರುಗಳೇ, ಮಧುರ ಸುಲೋಚನೆ ಬೇಕು, ಕನ್ನಡ ಸುಲೋಚನೆ ಬೇಕು, ಆರೋಗ್ಯ ಸುಲೋಚನೆ ಬೇಕು. ಅಯ್ಯೋ ಅನಿಷ್ಟು ಮುಂದೆ ಅದ, ಅದೆಲ್ಲ ಇಲ್ಲಿ ಜನದ ಮುಂದೆ ಹೇಳ್ಬೇಡ ಕಣೋ. ಅದೆಲ್ಲ ಆಮೇಲೆ ನೋಡ್ಕೊಳನೆ. ಕರೀಬೇಕು, ಹೋಗ್ಬೇಕಾದ್ರೆ ಕರೀಬೇಕು. ರಾಜರ ಮನೆಯಲ್ಲಿ ಭೋಜನ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮಾತಾಡ್ಸ್ಕೊಂಡನೆ. ನಾನು ಕೇಳಿದ್ದು ಸುಲೋಚನಾ ಅಂದ್ರೆ ಕನ್ನಡಕ ತಗೊಂಬಾರೋ, ಕನ್ನಡಕ. ಕರೀದ್ಬೇಕಾ ಬಿಡಿಸ್ಬೇಕು? ಯಾವ್ದೋ ಒಂದು ತಗೊಂಬಾರೋ. ಅದ ಎರಡಿಂದ ಓದ್ಬೇಕು ಕೇಳೋದಂತ ತೋಳಿ ಹಾಕ್ಬೇಕೆ ನಾನೇ? ಅಯ್ಯೋ ತೊಣೆ ಇಟ್ಕೊಟ್ರು ನನಗೂ. ಉಲ್ಟಾ ಗುರುಗಳೇ, ಉಲ್ಟಾ. ತಲಕ ಪಲಕ ಕಾಣಿಸ್ತದೆ. ಕನ್ನಡಕನೇ ಉಲ್ಟಾ, ಸುಲೋಚನೆ ಉಲ್ಟಾ, ಎಲ್ಲ ಉಲ್ಟಾ. ಅಯ್ಯೋ 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 ಸೂದ್ರ ಮುಂಡೆ ಅದ. ಉಲ್ಟಾ ಯಾಕೋ ಆಗ್ದೆ, ಸರಿ ಹಾಕೋ. ಕಾಯ್ತದ? ಅಯ್ಯೋ 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 ಮಹಾಪ್ರಭು. ಸ್ವಾಮಿಗಳೇ, ಮನುಷ್ಯನಿಗೆ ದಾರಿದ್ರ್ಯ ಭಾಗವು, ಗ್ರಹಗತಿಗಳು ಕೂಟವು ಅನುಕೂಲವಿಲ್ಲದ ಕಾರಣ ದಾರಿದ್ರ್ಯ ಭಾಗವು ಬರುವುದು ಮಹಾಪ್ರಭು. ಏನು ಸ್ವಾಮಿಗಳೇ, ಮನುಷ್ಯನಿಗೆ ಗ್ರಹಗತಿಗಳು ಕೆಟ್ಟೋದಂತ ಕಾಲದಲ್ಲಿ ದಾರಿದ್ರ್ಯ ಭಾಗವು ಬರುವುದೇ? ಹೌದು ಮಹಾಪ್ರಭು, ಹೌದು. ಸ್ವಾಮಿಗಳೇ, ಆ ದಾರಿದ್ರ್ಯ ಭಾಗವು ಹತವಾಗಿ ಪುನಃ ಐಶ್ವರ್ಯವಂತನಾಗಬೇಕಾದರೆ ಏನು ಮಾಡಬೇಕು ಸ್ವಾಮಿಗಳೇ? ತಿಳಿಸುತ್ತೇನೆ ಮಹಾಪ್ರಭು. ದೂರ ನಿಂತ್ಕೊಳ್ಳೋ.
ಸ್ವಾಮಿ ಒಂದೇ ಇಡೋದಕ್ಕೆ ಆಗ್ತಾ ಇದ್ದೀರಾ? ಏ ಗೋವಿಂದ, ಯಾಕೋ ಸುಮ್ಮನೆ ಇರೋ, ಫಸ್ಟೇ ನನಗ ಸರಿಯಾಗಿಲ್ಲ. ಏನ್ ಸರಿ ಇಲ್ಲ ಗುರುಗಳ? ಯೋ ಆರೋಗ್ಯ ಸರಿ ಇಲ್ಲ ಅಂದೆ, ಹೊಸಿ ತಡ್ಕೋ. ಮಹಾಪ್ರಭು ಸ್ವಾಮಿಗಳೇ, ಮನುಷ್ಯನಿಗೆ ದಾರಿದ್ರ್ಯ ಭಾಗವು ಹತವಾಗಬೇಕೆಂದರೆ 9 ನವಗ್ರಹಗಳನ್ನು ಶ್ರದ್ಧಾ ಭಕ್ತಿಯಿಂದ ವಿನಯದಿಂದ ಪೂಜೆಯನ್ನು ಮಾಡಿದರೆ ದಾರಿದ್ರ್ಯ ಭಾಗವು ಹತವಾಗಿ ಪುನಃ ಐಶ್ವರ್ಯ ಪ್ರಾಪ್ತಿಯಾಗುವುದು ಮಹಾಪ್ರಭು. ಏನು ಸ್ವಾಮಿಗಳೇ, ಆ 9 ನವಗ್ರಹಗಳನ್ನು ಪೂಜೆ ಮಾಡಿದ್ದಾದರೆ ದಾರಿದ್ರ್ಯ ಭಾಗವು ಹತವಾಗಿ ಪುನಃ ಐಶ್ವರ್ಯವಂತನಾಗಬಹುದೇ? ಹೌದು ಮಹಾಪ್ರಭು, ಹಾಗೆಂದೇ ಪಂಚಾಂಗದಲ್ಲಿ ಬರೆದಿರುವುದು ಮಹಾಪ್ರಭು. ಸ್ವಾಮಿಗಳೇ, ಹಾಗಾದ್ರೆ ಒಬ್ಬೊಬ್ಬರಾಗಿಯೂ ಒಂದೊಂದು ಗ್ರಹದ ವಿಚಾರವನ್ನು ತಿಳಿಸುವರಾಗಿರಿ. ನಾನು ಪೂಜಿಸಲು ಇಷ್ಟವುಳ್ಳವನಾಗಿರುವೆನು. ಹಾಗಾದರೆ ನಿಮ್ಮ ಅರಮನೆಯಿಂದ ಪುರೋಹಿತರನ್ನು ಮತ್ತು ಪೂಜಾ ದ್ರವ್ಯಗಳನ್ನು ಆ ಸ್ಥಾನಕ್ಕೆ ಬರಮಾಡಿಸಿ. ಹಾಗೆ ಆಗಲಿ ಮಹಾಮಂತ್ರಿಗಳೇ. ಮಹಾಪ್ರಭು, ನಮ್ಮ ಅರಮನೆಯಿಂದ ಪೂಜಾ ಸಾಮಗ್ರಿಗಳು ಹಾಗೂ ಅರ್ಚಕರನ್ನು ನಮ್ಮ ರಾಜಸ್ಥಾನಕ್ಕೆ ಬರಮಾಡಿರಿ. ಪುಣೆ ಮಹಾಪ್ರಭು. ಯಾರಲ್ಲಿ ನಮ್ಮ ಅರಮನೆಯ ಪೂಜಾ ಸಾಮಗ್ರಿಗಳು ಹಾಗೂ ಅರ್ಚಕರನ್ನು ರಾಜಸ್ಥಾನಕ್ಕೆ ಬರಮಾಡಿ. ಸ್ವಾಮಿಗಳೇ, ಪೂಜಾ ಸಾಮಗ್ರಿಗಳು ಹಾಗೂ ಅರ್ಚಕರು ಎಲ್ಲವೂ ಸಿದ್ಧವಾಗಿರುವುದು. ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ವಿಚಾರವನ್ನು ತಿಳಿಸುವರಾಗಿರಿ ಪೂಜ್ಯರೇ. ಮಹಾಪ್ರಭು, 9 ನವಗ್ರಹಗಳಲ್ಲಿ ಮೊದಲನೇ ಗ್ರಹದ ಸೂರ್ಯ ಪರಮಾತ್ಮ, ಆತನ ತೇಜಸ್ಸು ಏನೆಂದು ಹೇಳುವುದು ಮಹಾಪ್ರಭು. ಸೂರ್ಯ ಉದಯಿಸುತ್ತಿದ್ದಂತೆ ಪ್ರಪಂಚವನ್ನು ಆಕ್ರಮಿಸಿರುವ ಕತ್ತಲು ಅರಿದು ಪುನಃ ಬೆಳಕು ಪ್ರಾಪ್ತಿಯಾಗುವುದು. ಅದೇ ರೀತಿ ಯಾವ ಮನುಷ್ಯನು ಸೂರ್ಯ ಪರಮಾತ್ಮನು ಶ್ರದ್ಧಾ ವಿನಯದಿಂದ ಪೂಜಿಸುವರೋ ಅವರ ಸಂಕಷ್ಟಗಳೆಲ್ಲ ನಿವಾರ ಆಗಿ ಶುಭವಾಗುವುದು ಮಹಾಪ್ರಭು. ಅಂತ ಸೂರ್ಯ ಪರಮಾತ್ಮನನ್ನು ಶ್ರದ್ಧಾ ಭಕ್ತಿಯಿಂದ ವಿನಯದಿಂದ ಪೂಜೆಯನ್ನು ಮಾಡುವರಾಗಿ. ಹಾಗೆ ಆಗಲಿ ಸ್ವಾಮಿಗಳೇ. ಅತಿ ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ನಾವು ಕೊಡುವಂತಹ ಫಲಪುಷ್ಪಾದಿಗಳಿಂದಲೂ ಪೂಜೆ ಮಾಡಿದ್ದಾಯಿತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿರಿ ಪೂಜ್ಯರೇ. ಮಹಾಪ್ರಭು, ಚಂದ್ರಗ್ರಹನು ಶ್ರೇಷ್ಠನು. ಆತನನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಿಸಿದರೆ ನಿಮಗೆ ಮಂಗಳವಾಗುವುದು. ಹಾಗೆ ಆಗಲಿ ಸ್ವಾಮಿಗಳೇ. ಸ್ವಾಮಿಗಳೇ, ಚಂದ್ರ ಎಂಬ ಗ್ರಹವನ್ನು ಅತಿ ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ
ನಾವು ಕೊಡುವಂತ ಫಲಪುಷ್ಪಾದಿಗಳಿಂದಲೂ ಪೂಜೆ ಮಾಡಿದ್ದಾಯಿತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಯಿರಿ ಪೂಜ್ಯರೇ. ಮುಂದಿನ ಗ್ರಹ ಮಂಗಳ ಗ್ರಹ, ಅದನ್ನು ಶ್ರದ್ಧಾಭಕ್ತಿನ ಪೂಜೆ ಮಾಡುವಂತರಾಗಿ. ಹಾಗೆ ಆಗಲಿ ಸ್ವಾಮಿಗಳೇ. ಅತಿ ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ನಾವು ಕೊಡುವಂತಹ ಫಲಪುಷ್ಪಾದಿಗಳಿಂದಲೂ ಪೂಜೆ ಮಾಡಿದ್ದಾಯಿತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಯಿರಿ ಪೂಜ್ಯರೇ. ಮಹಾಪ್ರಭು, ಮಂಗಲ ಗ್ರಹಕ್ಕಿಂತಲೂ ಬುಧಗ್ರಹ ಸರ್ವಶ್ರೇಷ್ಠವನಾದನು. ಎಲ್ಲ ಮಕ್ಕಳಿಗೂ ವಿದ್ಯಾ ಬುದ್ಧಿ ಪ್ರಧಾನವಾದ ಕಾರಣ ಅಂತ ಬುಧಗ್ರಹವನ್ನು ಶ್ರದ್ಧಾ ಭಕ್ತಿಯಿಂದ ವಿನಯದಿಂದ ಪೂಜೆಯನ್ನು ಮಾಡುವರಾಗಿ. ಹಾಗೆ ಆಗಲಿ ಸ್ವಾಮಿಗಳೇ. ಅತಿ ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ನಾವು ಕೊಡುವಂತಹ ಫಲಪುಷ್ಪಾದಿಗಳಿಂದಲೂ ಪೂಜೆ ಮಾಡಿದ್ದಾಯಿತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಯಿರಿ ಪೂಜ್ಯರೇ. ಮಹಾಪ್ರಭು, ಬುಧಗ್ರಹಗಳಿಂಟು ಬೃಹಸ್ಪತಿ 5ನೇ ಗ್ರಹದ ಬೃಹಸ್ಪತಿ ಗ್ರಹವು ಬಹಳ ಶ್ರೇಷ್ಠವಾದುದು. ನಗರೋರ್ ಅಧಿಕಂ, ಗುರುವಿಂಟಲು ಮಿಗಿಲಾದ ದೈವವಿಲ್ಲ. ಆದ ಕಾರಣ ಅಂತ ಗುರುವನ್ನು ಶ್ರದ್ಧಾ ಭಕ್ತಿಯಿಂದ ವಿನಯದಿಂದ ಪೂಜೆಯನ್ನು ಮಾಡುವರಾಗಿ. ಹಾಗೆ ಆಗಲಿ ಸ್ವಾಮಿಗಳೇ. ಗ್ರಹವನ್ನು ಅತಿ ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ನಾವು ಕೊಡುವಂತಹ ಫಲಪುಷ್ಪಾದಿಗಳಿಂದಲೂ ಪೂಜೆ ಮಾಡಿದ್ದಾಯಿತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಯಿರಿ ಪೂಜ್ಯರೇ. ಮಹಾಪ್ರಭು, ಗುರು ಇಂಟಲು ಶುಕ್ರನೆಂಬ ಗ್ರಹವು ಬಹಳ ಶ್ರೇಷ್ಠವಾದದ್ದು. ಏನಿದ್ದರೇನಂತೆ ಮನುಷ್ಯನಿಗೆ ಐಶ್ವರ್ಯ ಬೇಕು, ಧನ ಧಾನ್ಯ ಸಕಲ ಸಂಪತ್ತು ಬೇಕು, ಭೋಗ ಭಾಗ್ಯಗಳು ಬೇಕು. ಇಂಥ ಎಲ್ಲ ಭಾಗ್ಯಗಳನ್ನು ಕೊಡ್ತಕ್ಕಂಥ ಶುಕ್ರನು, ಅಂತ ಶುಕ್ರ ಪರಮಾತ್ಮನನ್ನು ಶ್ರದ್ಧಾ ಭಕ್ತಿಯಿಂದ ವಿನಯದಿಂದ ಪೂಜೆಯನ್ನು ಮಾಡುವರಾಗಿ. ಹಾಗೆ ಆಗಲಿ ಸ್ವಾಮಿಗಳೇ. ಶುಕ್ರದೇವರ ಪಾದಕ್ಕೆ ಗೋವಿಂದೋ, ಶುಕ್ರದೇವರ ಪಾದಕ್ಕೆ ಗೋವಿಂದೋ, ಶುಕ್ರದೇವರ ಪಾದಕ್ಕೆ ಗೋವಿಂದೋ. ಸ್ವಾಮಿಗಳೇ, ಶುಕ್ರ ಎಂಬ ಗ್ರಹವನ್ನು ಅತಿ ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ನಾವು ಕೊಡುವಂತಹ ಫಲಪುಷ್ಪಾದಿಗಳಿಂದಲೂ ಪೂಜೆ ಮಾಡಿದ್ದಾಯಿತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಯಿರಿ ಪೂಜ್ಯರೇ.
ಮಹಾಪ್ರಭು, ಶುಕ್ರ ಗ್ರಹಗಿಂತಲೂ ರಾಹು ಕೇತುಗಳೆಂಬ 2 ಜೋಡಿ ಗ್ರಹಗಳಿರುವುದು. ಆ 2 ಗ್ರಹಗಳನ್ನು ಶ್ರದ್ಧಾ ಭಕ್ತಿಯಿಂದಲೂ ವಿನಯದಿಂದಲೂ ಪೂಜೆಯನ್ನು ಮಾಡುವರಾಗಿ. ಹಾಗೆ ಆಗಲಿ ಸ್ವಾಮಿಗಳೇ. ರಾಹು ಕೇತುಗಳ ಪಾದಕ್ಕೆ ಗೋವಿಂದೋ, ರಾಹು ಕೇತುಗಳ ಪಾದಕ್ಕೆ ಗೋವಿಂದೋ, ರಾಹು ಕೇತುಗಳ ಪಾದಕ್ಕೆ ಗೋವಿಂದೋ. ಸ್ವಾಮಿಗಳೇ, ರಾಹು ಕೇತು ಎಂಬ 2 ಗ್ರಹಗಳನ್ನು ಅತಿ ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ನಾವು ಕೊಡುವಂತಹ ಫಲಪುಷ್ಪಾದಿಗಳಿಂದಲೂ ಪೂಜೆ ಮಾಡಿದ್ದಾಯಿತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಯಿರಿ ಪೂಜ್ಯರೇ. ಮಹಾಪ್ರಭು, ಮಹಾಪ್ರಭು, ಇವರೆಲ್ಲರೂ ಹೇಳತಕ್ಕಂಥ 8 ಗ್ರಹಕ್ಕಿಂತಲೂ ಇನ್ನೊಂದು ಗ್ರಹ ಇರುವುದು. ಅಬ್ಬಬ್ಬ, ಆತನ ವಿಚಾರವನ್ನು ತಿಳಿಸಲು ಈ ನನ್ನ ಕೈಕಾಲುಗಳೇ ಗಡ ಗಡ ಗಡನೆ ನಡುಗುತ್ತಿರುವುದು. ಮಹಾಪ್ರಭು, ನಡುಗುತ್ತಿರುವುದು. ಏನು ಸ್ವಾಮಿಗಳೇ, ಇಲ್ಲಿಯ ತನಕ 8 ಗ್ರಹಗಳನ್ನು ಪೂಜಿಸಿ ಅದೊಂದು ಗ್ರಹವನ್ನು ಬಿಡುವುದುಂಟೆ. ಅದು ಎಂತಹ ಗ್ರಹವೇ ಆಗಿರಲಿ, ನಾನು ಪೂಜಿಸಲು ಇಷ್ಟವುಳ್ಳವನಾಗಿರುವೆನು. ಆತನ ವಿಚಾರವನ್ನು ತಿಳಿಸುವರಾಯಿರಿ ಪೂಜ್ಯರೇ. ಮಹಾಪ್ರಭು, ಆಗಿದ್ದ ಪಕ್ಷದಲ್ಲಿ ಶನಿ ಎಂಬ ಗ್ರಹವನ್ನು ಶ್ರದ್ಧಾ ಭಕ್ತಿಯಿಂದಲೂ ವಿನಯದಿಂದಲೂ ಪೂಜೆಯನ್ನು ಮಾಡುವರಾಗಿ. ಹಾಗೆ ಆಗಲಿ ಸ್ವಾಮಿಗಳೇ. ನೀಲಾಂಜನ ಸಮಾಭಾಸಿ ರವಿಪುತ್ರಂ ಯಮಾಗ್ರಜಂ ಛಾಯಾತಂಡಸಂಭೂತಂ ನಮಾಮಿ ಶನೇಶ್ವರಾಯ ನಮಃ. ಓಂ ಶನೇಶ್ವರಾಯ ನಮಃ. ಓಂ ಶನೇಶ್ವರಾಯ ನಮಃ. ಓಂ ಶನೇಶ್ವರಾಯ ನಮಃ. ಸ್ವಾಮಿಗಳೇ, ಶನಿ ಎಂಬ ಗ್ರಹವನ್ನು ಅತಿ ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ನಾವು ಕೊಡುವಂತಹ ಫಲಪುಷ್ಪಾದಿಗಳಿಂದಲೂ ಪೂಜೆ ಮಾಡಿದ್ದಾಯಿತು. ಆತನ ವಿಚಾರವನ್ನು ತಿಳಿಸುವರಾಯಿರಿ ಪೂಜ್ಯರೇ. ಹಾಗೆ ಆಗಲಿ ಮಹಾಪ್ರಭು. ಸ್ವಾಮಿಗಳೇ, ಆ ಶನಿ ಪರಮಾತ್ಮನು ಹುಟ್ಟಿದ ಕೂಡಲೇ ತನ್ನ ಪಿತನನ್ನು ಪಿಡಿದು ಕುಷ್ಠರೋಗವನ್ನು ಕೊಟ್ಟನು. ಏನು ಸ್ವಾಮಿಗಳೇ,
ಹುಟ್ಟಿದಾಗಲೇ ತಂದೆಯನ್ನು ಪಿಡಿದು ಕುಷ್ಠರೋಗವನ್ನು ಕೊಟ್ಟಂತವರೇ. ಹೌದು ಮಹಾಪ್ರಭು, ಹೌದು. ಅನಂತರ ರಥವನ್ನು ನಡೆಸುತ್ತಿದ್ದ ಅರುಣನೆಂಬ ಸಾರಥಿಗೆ ಕೈ ಕಾಲುಗಳ ಎಡವಾಯಿತು. ಏನು ಸ್ವಾಮಿಗಳೇ, ರಥವನ್ನು ನಡೆಸುತ್ತಿದ್ದ ಅರುಣನೆಂಬ ಸಾರಥಿಯ ಕೈ ಕಾಲುಗಳೇ ಎಳವಾದವೆ. ಹೌದು ಮಹಾಪ್ರಭು, ಹೌದು. ಅನಂತರ ರಥಕ್ಕೆ ಕಟ್ಟಿದ 7 ಅಶ್ವಗಳ ನೇತ್ರಗಳು ಸಹ ಹಿಂಗಿ ಹೋಯಿತು ಮಹಾಪ್ರಭು, ಹಿಂಗಿ ಹೋಯಿತು. ಏನು ಸ್ವಾಮಿಗಳೇ, ರಥಕ್ಕೆ ಕಟ್ಟಿದ 7 ಅಶ್ವಗಳ ನೇತ್ರಗಳೇ ಹಿಂಗಿ ಹೋದವೆ. ಹೌದು ಮಹಾಪ್ರಭು, ಹೌದು. ಅನಂತರ ಅಂತ ಮಹಾನುಭಾವನನ್ನು ಶ್ರದ್ಧಾ ಭಕ್ತಿಯಿಂದ ವಿನಯದಿಂದ ರಾಜರಾದ ನೀವು ಪೂಜೆಯನ್ನು ಮಾಡುವರಾಗಿ ಯಾರು ಪೂಜಿಸಬೇಕು? ಯಾರು ಪೂಜಿಸಬೇಕು? ಮಹಾಪ್ರಭು ಶಾಂತರಾಗಿ. ಸ್ವಾಮಿಗಳೇ, ಪ್ರಪಂಚದಲ್ಲಿ ಮಾತಾ ಪಿತೃಗಳ ಸೇವೆಯನ್ನು ಮಾಡುವುದೇ ಮಾನವನ ಮುಖ್ಯ ಕರ್ತವ್ಯ. ಹೀಗಿರುವಲ್ಲಿ ಹುಟ್ಟಿದಾಗಲೇ ತಂದೆಯನ್ನು ಪಿಡಿದು ಕುಷ್ಠ ರೋಗವನ್ನು ಕೊಟ್ಟಂತವನನ್ನು ಪೂಜಿಸು ಎಂದು ಹೇಳಿದ್ರಲ್ಲ, ನೀವು ಎಂತ ಅವಿವೇಕರಾದ ಬ್ರಾಹ್ಮಣರು. ಸ್ವಾಮಿಗಳೇ, ನೀವು ನನ್ನ ಆ ಸ್ಥಾನದಲ್ಲಿ ಇಂತಹ ಮಾತುಗಳನ್ನು ಆಡಿದ ತಪ್ಪಿಗೆ ನಿಮ್ಮ ಕರಗಳಿಂದ ನಿಮ್ಮ ಬಾಯಿಗಳನ್ನು ಭದ್ರಪಡಿಸುವರಾಗಿರೆ. ಮಹಾಮಂತ್ರಿಗಳೇ, ಮಹಾಪ್ರಭು, ಪ್ರಪಂಚದಲ್ಲಿ ಮಾತಾ ಪಿತೃಗಳ ಸೇವೆಯನ್ನು ಮಾಡುವುದೇ ಮಾನವನ ಮುಖ್ಯ ಕರ್ತವ್ಯ. ಹೀಗಿರುವಲ್ಲಿ ಹುಟ್ಟಿದಾಗಲೇ ತಂದೆಯನ್ನು ಪಿಡಿದು ಕುಷ್ಠ ರೋಗವನ್ನು ಕೊಟ್ಟಂತವನನ್ನು ಪೂಜಿಸು ಎಂದು ಹೇಳಿದ್ರಲ್ಲ, ಇವರು ಎಂತ ಅವಿವೇಕ ಬ್ರಾಹ್ಮಣರು. ಮಹಾಪ್ರಭು, ಇವರುಗಳೆಲ್ಲ ನಮ್ಮ ಅರಮನೆಯಲ್ಲಿ ಸಿಗುವ ಬಗೆ ಬಗೆಯ ಭೋಜನಗಳನ್ನು ತಿಂದು ಇವರಿವರ ಭುಜಗಳನ್ನು ಬೆಳೆಸಿಕೊಂಡು ಈ ರೀತಿ ಮಾಡ್ತಾನೆ ಅನ್ನೋದು ಅಷ್ಟೇ. ಭಲೇ ಭಲೇ ಮಂತ್ರಿ, ಒಳ್ಳೆಯ ವಿಚಾರವನ್ನೇ ಹೇಳಿದೆ. ಮಹಾಮಂತ್ರಿಗೆ ಸ್ವಾಮಿಗಳೇ, ನಿಮ್ಮನ್ನು ನನ್ನ ಆಸ್ಥಾನದ ಮಹಾಪುರೋಹಿತಗಳಿಂದ ನಿಮ್ಮನ್ನು ಮನ್ನಿಸಿರುವೆನು. ನಿಮ್ಮ ಬಾಯಿಗಳಿಂದ ನಿಮ್ಮ ಕರಗಳನ್ನು ತೆಗೆಯುವರಾಗಿದೆ. ಮದಾಂಧ ಈ ಮಹಾರಾಜ ಬುದ್ಧಿ ಬಂತು. ¡Vale!
ಪಾಲಕರೇ, ಹೇಳಿದ ದೇವತೆಗಳೇ, ಊರ ವಿಕ್ರಮನ ಆಡುತ್ತಿರುವ ಕಠೋರವಾದ ಕಡುನುಡಿಗಳನ್ನು ಕೇಳಿದ ವಿಕ್ರಮ ವಿಕ್ರಮ ಶನಿ ಎಂಬ ಕೆಲವನ್ನು ಕೇಳಿದ ಮಾತ್ರದಲ್ಲಿ ಸುರಾ 330 ಕೋಟಿ ದೇವತೆಗಳು ದಿಕ್ಕೆಟ್ಟಿ ಓಡುವಾಗ ಹುಲ್ಲು ಮನುಜನಾದ ನೀನು ಇದನನ್ನು ಬಿಡದವನೆಂದು ಭಾಷ್ಯವಾಗಿ ಜರುವೆಯ ಮದಾಂಧ. ಇನ್ನ ಕ್ಷಣ ಮಾತ್ರದಲ್ಲಿ ನಿನ್ನ ಗಣ್ಯ ರಾಶಿಗೆ ನಾನು ಪ್ರವೇಶ ಮಾಡುವೆನು. ಇದು ನಿನಗೆ ಜ್ಞಾಪಕವಿರಲಿ. ಬಡಾ ವಿಕ್ರಮ, ಬಡಾ ವಿಕ್ರಮ, ಬಡಾ ವಿಕ್ರಮ. ಮಂತ್ರಿ, ಗಗನ ಮಾರ್ಗದಲ್ಲಿ ವಿಕ್ರಮ ವಿಕ್ರಮ ಎಂಬ ಶಬ್ದವೇ ಕೇಳಿ ಬರ್ತಿರುವುದಿಲ್ಲ. ಕಾರಣವೇನಿರುವುದು ಮಂತ್ರಿ? ಮಹಾಪ್ರಭು, ಯಾವುದೋ ಅಶೀರವಾಣಿಯ ಶಬ್ದವೇ ಇರಬಹುದು ಮಹಾಪ್ರಭು. ಏನು ಅಶಿರವಾಣಿ ಶಬ್ದವೇ? ಹೌದು ಮಹಾಪ್ರಭು. ಛೇ, ಆ ಅಶಿರವಾಣಿಯು ನನ್ನನ್ನು ಏನು ಮಾಡಬಲ್ಲದು? ಮಹಾಪ್ರಭು, ಅದು ಅಸಿವೀರಿವಾಣಿ ಶಬ್ದವಲ್ಲ ಮಹಾಪ್ರಭು. ಮತ್ತೇನು ಸ್ವಾಮಿಗಳೇ? ಗಗನ ಮಾರ್ಗದಲ್ಲಿ ಆ ಕಲಿಯುಗದ ಕಲಿಪುರುಷನಾದ ಆ ಶನಿ ಪರಮಾತ್ಮನು ರಥಾರೂಢನಾಗಿ ಸಂಚರಿಸುತ್ತಿರುವಾಗ ಈ ನಿನ್ನ ಕಠೋರವಾದ ನುಡಿಗಳನ್ನು ಕೇಳಿ ಈ ರೀತಿ ನುಡಿಯುತ್ತಿರುವನು. ಈಗಲೂ ಕಾಲ ಮಿಂಚಿಲ್ಲ. ಅಶ್ವದ ನಾಳದಿಂದ ಆತನ ಪ್ರತಿಮೆಯನ್ನು ಮಾಡಿಸಿ ಗಂಗೆಯನ್ನು ತರಿಸಿ ಎಳ್ಳಿನ ರಾಶಿಯಲ್ಲಿ ಆತನನ್ನು ಇರಿಸಿ ಫಲ ಪುಷ್ಪಾದಿಗಳಿಂದ ಪೂಜಿಸಿ ಆತನಿಗೆ ಪ್ರಿಯವಾದ ಕೂಷ್ಮಾಂಡ ಫಲವನ್ನು ಆತನ ಪಕ್ಕದಲ್ಲಿಟ್ಟು ಪೂಜೆಯನ್ನು ಮಾಡಿದರೆ ಈಗಲೂ ಆ ಪರಮಾತ್ಮನು ಶಾಂತನಾಗುವನು ಮಹಾಪ್ರಭು, ಶಾಂತನಾಗುವನು. ಏನು ಸ್ವಾಮಿಗಳೇ, ಅಶ್ವದ ಲಾಳದಿಂದ ಆತನ ಪ್ರತಿಮೆಯನ್ನು ಮಾಡಿಸಿ ಗಂಗೆಯನ್ನು ತರಿಸಿ ಎಳ್ಳಿನ ರಾಶಿಯಲ್ಲಿ ಇರಿಸಿ ಆತನಿಗೆ ಪ್ರಿಯವಾದ ಕುಂಬಳಕಾಯಿಯನ್ನು ಆತನ ಪಕ್ಕದಲ್ಲಿ ಇಟ್ಟು ಫಲ ಪುಷ್ಪಾದಿಗಳಿಂದ ಪೂಜೆ ಮಾಡಿದರೆ ಆ ನೀಚನು ಶಾಂತನಾಗುವರೆ. ಸ್ವಾಮಿಗಳೇ, ಹಣೆಯ ಬರಹವನ್ನು ಮೀರಿ ನಡೆಯಲು ಹರಿ ಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವೋ ಅಸಾಧ್ಯವೋ? ಅಸಾಧ್ಯ ಮಹಾಪ್ರಭು. ಯಾಕೆ ಒಂದು ನುಡಿಯನ್ನು ಹೇಳುವನು ಕೇಳು. ಹೇಳುವರಾಗಿ ಸ್ವಾಮಿಗಳೇ. ನಿಂದಿಸಿ ನುಡಿದಿರು ಸರಿಯಾ ಮಹಾರಾಜ, ನಿಂದಿಸಿ ನುಡಿದಿರು ಸರಿಯಾ. ಆ ಶನಿ ಪರಮಾತ್ಮನ ನಿಂದಿಸಿದರೆ ನಿನ್ನ ಕನ್ಯಾ ರಾಶಿಗೆ ಬಂದು ಅಘೋರವಾದ ಕಷ್ಟವ ಕೊಡುವನವನು. ಮಹಾಪ್ರಭು, ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬಂತೆ ಈ ನಿನ್ನ ಹಣೆ ಬರದಲ್ಲಿ ಆ ಪರಮಾತ್ಮ ಏನನ್ನೂ ಬರೆದಿರುವನು. ಆತನ ಕೃಪೆ ಇದ್ದಂತೆ ಆಗಲಿ. ಕೊನೆಯದಾಗಿ ಈ ಪುಷ್ಪವನ್ನು ಸ್ವೀಕರಿಸು, ನಾವಿನ್ನು ಹೋಗಿ ಬರಬೇಕು. ನಡಿರಪ್ಪ ನಡಿರಪ್ಪ.